ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾಮಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಅಷ್ಟಾವಕ್ರ ಗೀತೆ. ಮಹಾರಾಜ ಜನಕ, ದ ಕಿಂಗ್ ಜನಕ ಈಸ್ ಎ ರಾಜರ್ಷಿ, ಈಸ್ ಎ ಜ್ಞಾನಿ, ರಿಯಲೈಸ್ಡ್ ಮಾಸ್ಟರ್. ಸೊ ಅವನು ಇಲ್ಲಿ ಲೋಕದಲ್ಲಿ ಜನಗಳನ್ನು ನೋಡಿಕೊಂಡು ಬಹಳ ನೊಂದ್ಕೋತಾನೆ. ಹೆಚ್ಚಿನ ಜನಗಳು ಇಲ್ಲಿ ಆಧ್ಯಾತ್ಮಕ್ಕಿಂತ ಲೌಕಿಕವನ್ನು ಇಷ್ಟಪಡ್ತಾರೆ. ದ ರೀಸನ್ ಈಸ್, ಹೆಚ್ಚಿನ ಜನಗಳಿಗೆ ಲೌಕಿಕ ಬದುಕು ಕಟ್ಟಿಕೊಟ್ಟಿದೆ. ಸೊ ನಾವೆಲ್ಲ ಹುಟ್ಟಿದ್ದೀವಿ, ಸಂಪಾದನೆ ಮಾಡಬೇಕು, ಏನೋ ಒಂದು ತಗೋಬೇಕು, ಇಂಥದ್ದನ್ನು ನಾವು ಪರ್ಚೇಸ್ ಮಾಡಬೇಕು, ಹಣ ಬೇಕು, ಅದು ಬೇಕು, ಇದು ಬೇಕು. ದಿಸ್ ಈಸ್ ಲೌಕಿಕ. ಸೊ ಅವರು ಈ ಪ್ರಪಂಚವನ್ನು ನೋಡ್ತಾರೆ. ಇಲ್ಲಿ ಅನೇಕ ಕರ್ಮಗಳನ್ನು ಮಾಡುವ ಮೂಲಕ ತಮಗೆ ಬೇಕಾಗಿರುವಂತಹದ್ದನ್ನು ಅವರು ಪಡ್ಕೋತಾರೆ. ಕಷ್ಟ ಸುಖಗಳನ್ನು ಜೊತೆಯಾಗಿ ಅನುಭವಿಸ್ತಾ ಬರ್ತಾರೆ. ಸೊ ಇದನ್ನು ಅವರು ಬದುಕು ಅಂತ ಕರೀತಾರೆ. ಸೊ ದಿಸ್ ಈಸ್ ಲೌಕಿಕ ಫಾರ್ ದೆಮ್. ಸೊ ದೇ ಡು ನಾಟ್ ನೋ ವಾಟ್ ಈಸ್ ಸ್ಪಿರಿಚುಯಾಲಿಟಿ. ಆಧ್ಯಾತ್ಮ ಅಂತಂದ್ರೆ ಏನು ಅನ್ನುವಂತಹದ್ದು ಅವ್ರಿಗೆ ಗೊತ್ತಿಲ್ಲ. ಸೊ ಅವ್ರಿಗೆ ಬೇಕಾಗಿರುವಂತಹ ಒಂದು ಸುಖ, ಸಂತೋಷ, ಆನಂದ ಅನ್ನುವಂತಹದ್ದು ಎಲ್ಲೋ ಹೊರ ಜಗತ್ತಿನಲ್ಲಿದೆ. ಸೊ ಹೊರ ಜಗತ್ತಿನಲ್ಲಿರುವಂತಹ ಈ ಒಂದು ಆನಂದವನ್ನು ನಾನು ಪಡ್ಕೋಬೇಕು ಅಂತಂದರೆ ನಾನು ಇಲ್ಲಿ ಹೊರ ಜಗತ್ತಿನಲ್ಲಿ ಅದಕ್ಕಾಗಿ ಕೆಲವು ಕರ್ಮಗಳನ್ನು ನಾನು ಮಾಡಬೇಕಾಗತ್ತೆ. ಸೊ ದಿಸ್ ವರ್ಲ್ಡ್ ಹ್ಯಾಸ್ ಗಾಟ್ ದಿ ಪವರ್ ಟು ಗಿವ್ ಮೀ ಆನಂದ. ಸೊ ನನಗೆ ಬೇಕಾಗಿರುವಂತಹದ್ದನ್ನು ಕೊಡುವ ಶಕ್ತಿ ಈ ಪ್ರಪಂಚಕ್ಕಿದೆ. ಸೊ ದೇ ಡು ನಾಟ್ ನೋ ಈ ಆನಂದ, ಸಂತೋಷ, ನೆಮ್ಮದಿ ಎನ್ನುವಂತಹದ್ದು ನಮ್ಮ ಒಳಗಡೆನೇ ಇದೆ. ಅದನ್ನು ನಾವು ಹೊರಗಡೆ ಹೋಗಿ ಹುಡುಕಬೇಕಾಗಿಲ್ಲ ಅನ್ನುವಂತಹ ಒಂದು ಸತ್ಯ ಈ ಸಾಮಾನ್ಯ ಜನಗಳಿಗೆ ಗೊತ್ತಿಲ್ಲ. ಸೊ ಅವರ ಈ ಒಂದು ಲೌಕಿಕ ಬದುಕನ್ನು ಕಂಡು ಜನಕ ಮಹಾರಾಜ ಅವರುಗಳಿಗಾಗಿ ಮರಗ್ತಾ ಇದ್ದಾನೆ. ಸೊ ಆಧ್ಯಾತ್ಮಕ್ಕಿಂತ ಈ ಜನಗಳಿಗೆ ಲೌಕಿಕ ಈಸ್ ವೆರಿ ಇಂಟ್ರೆಸ್ಟಿಂಗ್. ಸೊ ಈ ಕಾರಣದಿಂದ ಹೆಚ್ಚಿನ ಜನಗಳು ಇಲ್ಲಿ ಅಜ್ಞಾನಿಗಳಾಗಿ ಉಳ್ಕೋತಾ ಇದ್ದಾರೆ. ಈ ಒಂದು ಜಗತ್ತು ಅವರಿಗೆ ಕ್ಷಣಿಕ ಸುಖವನ್ನು ಕೊಡ್ತಾ ಇದೆ. ಕ್ಷಣಿಕ ಸುಖಕ್ಕಾಗಿ ಹಾತೊರಿತಾ ಇದ್ದಾರೆ. ನಿಜವಾದ ಆನಂದವನ್ನು ಅವರು ಅನುಭವಿಸ್ತಾ ಇಲ್ಲ. ಮತ್ತು ಈ ನಿಜವಾದ ಆನಂದ ಅನ್ನುವಂತಹದ್ದನ್ನು ಅವರು ಅರ್ಥ ಕೂಡ ಮಾಡಿಕೊಂಡಿಲ್ಲ. ಸೊ ಇಂತಹ ಜನಗಳನ್ನು ಕುರಿತು ಅವರಿಗಾಗಿ ಅಂತ ಹೇಳಿ ಜನಕನ ಪರವಾಗಿ ಗುರು ಅಷ್ಟಾವಕ್ರರು ಇಲ್ಲಿ ಮಾತನಾಡ್ತಾರೆ. ಜನಕ ಮಹಾರಾಜನ ಮನೋ ಇಂಗಿತ ಸಾಮಾನ್ಯ ಜನಗಳಿಗಾಗಿ ಅವನು ಮರುಗ್ತಾ ಇದ್ದಾನೆ ಎನ್ನುವಂತಹದ್ದು ಗುರು ಅಷ್ಟಾವಕ್ರರಿಗೆ ಗೊತ್ತಾಗುತ್ತೆ. ಹೆಚ್ಚಿನ ಜನಗಳು ಅಜ್ಞಾನಿಗಳೇ ಆಗಿರೋದ್ರಿಂದ ಅವರುಗಳಿಗಾಗಿ ಇಲ್ಲಿ ಗುರು ಅಷ್ಟಾವಕ್ರರು ಮಾತನಾಡ್ತಾ ಇದ್ದಾರೆ. ಮತ್ತು ಇಲ್ಲಿ ಹೆಚ್ಚಿನ ಜನಗಳ ಮೂಲಭೂತ ಪ್ರಶ್ನೆ, ವಾಟ್ ಈಸ್ ಬಂಧನ ಅಂಡ್ ವಾಟ್ ಈಸ್ ಮೋಕ್ಷ? ಇವುಗಳು ಕೂಡ ಅವರಿಗೆ ಗೊತ್ತಿಲ್ಲ. ಬಂಧನ ಅಂತಂದ್ರೆ ಏನು, ಮೋಕ್ಷ ಅಂತಂದ್ರೆ ಏನು.
ಆತ್ಮನ ಸ್ವರೂಪವೇ ಆನಂದ. ಬಟ್ ಇಂತಹ ಆನಂದವನ್ನು ಇಲ್ಲಿ ಅನೇಕರು ಅನುಭವಿಸಲು ಸಾಧ್ಯವಾಗ್ತಾ ಇಲ್ಲ. ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಅಜ್ಞಾನ, ಇಗ್ನೋರೆನ್ಸ್ ಅಬೌಟ್ ದಿ ಸೆಲ್ಫ್. ಸೊ ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ಅವರ ಬಂಧನದ ಮನಸ್ಸು. ಇಂತಹ ಅಜ್ಞಾನಿಗಳ ಬಂಧನದ ಮನಸ್ಸು ಅವರಿಗೆ ಸತ್ಯವನ್ನು ತಿಳ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಸೊ ಅವರೆಲ್ಲರ ಮನಸ್ಸು ಹೇಗೆ ಅಂತಂದರೆ ಬಹಿರ್ಮುಖವಾಗಿ ಪ್ರಪಂಚದಲ್ಲಿ ಎಲ್ಲಿ ಅಂತಂದರೆ ಅಲ್ಲಿ ಬಹಳ ಸ್ವೇಚ್ಛೆಯಿಂದ ಅದು ವಿಹರಿಸ್ತಾ ಇದೆ ಅವರುಗಳ ಮನಸ್ಸು. ಬಟ್ ದಿಸ್ ಅಹಂಕಾರ ಅಂತಂದರೆ ಜೀವಾತ್ಮನನ್ನ ಕುರಿತು ಇಲ್ಲಿ ಅಹಂಕಾರ ಅಂತ ಹೇಳಿರುವಂತಹದ್ದು. ಸೊ ದಿಸ್ ಜೀವಾತ್ಮ ತನಗೆ ಬೇಕಾಗಿರುವಂತಹ ಈ ಒಂದು ಆನಂದ ಅಥವಾ ತೃಪ್ತಿ, ನೆಮ್ಮದಿ ಎನ್ನುವಂತಹದ್ದು, ಸುಖವನ್ನು ಅದು ಹೊರ ಜಗತ್ತಿನಲ್ಲಿ ಇದೆ ಅಂತೇಳಿ ಹೊರ ಜಗತ್ತಿನಲ್ಲಿ ಹುಡುಕ್ತಾ ಇದ್ದಾನೆ. ಹೊರ ಜಗತ್ತಿನಲ್ಲಿ ಸುಖ ಇದೆ ಎನ್ನುವಂತಹದ್ದು ಜೀವಾತ್ಮನ ಅರ್ಥ, ಅವನ ಅಂಡರ್ಸ್ಟ್ಯಾಂಡಿಂಗ್. ಸೊ ಹೇಗಾದರೂ ಮಾಡಿ ಹೊರ ಜಗತ್ತಿನಲ್ಲಿರುವಂತಹ ಸುಖವನ್ನು ನಾನು ನನ್ನ ಬಳಿಗೆ ಬರೋ ಹಾಗೆ ಮಾಡಬೇಕು, ನಾನು ಅದನ್ನು ಅನುಭವಿಸಬೇಕು. ಸೊ ಅಂತಹ ಸುಖಕ್ಕಾಗಿ ಈ ಜೀವಾತ್ಮ ಸದಾಕಾಲ ಹೊರ ಜಗತ್ತಿನಲ್ಲಿ ಅಲೆದಾಡ್ತಾ ಇದ್ದಾನೆ. ಸೊ ಅವನ ಮನಸ್ಸು ಬಹಿರ್ಮುಖವಾಗಿ ಬಹಳ ಸ್ವೇಚ್ಛೆಯಾಗಿ ಎಲ್ಲಿ ಅಂತಂದ್ರಲ್ಲಿ ಪ್ರಪಂಚದಲ್ಲಿ ವಿಹರಿಸ್ತಾ ಇದೆ. ಸೊ ಇಲ್ಲಿವರೆಗೆ ಈ ಜೀವಾತ್ಮನ ಮನಸ್ಸು ಬಹಿರ್ಮುಖವಾಗುವಂತಹದ್ದನ್ನು ಕಲ್ತಿದೆ. ಸೊ ಈಗ ಆಲ್ ಆಫ್ ಎ ಸಡನ್ ದಿಸ್ ಆನಂದ ಈಸ್ ಇನ್ಸೈಡ್, ಅದು ನನ್ನಲ್ಲೇ ಇದೆ, ನನ್ನೊಳಗಡೆ ಇದೆ, ಇಟ್ ಈಸ್ ವಿತಿನ್. ಸೊ ಅದಕ್ಕಾಗಿ ನಾನು ಮಾಡಬೇಕಾಗಿರುವಂತಹದ್ದು ಅಂತರ್ಮುಖ. ಸೊ ಇದನ್ನು ಮನಸ್ಸು ಒಪ್ತಾ ಇಲ್ಲ. ಮನಸ್ಸು ಈಗಾಗಲೇ ಹೊರ ಪ್ರಪಂಚದಲ್ಲಿ ಸುತ್ತುವಂತಹದ್ದನ್ನು ಕಲಿತಿದೆ. ಬಹಿರ್ಮುಖಿಯಾಗಿ ಸುತ್ತಾಡುವಂತಹದ್ದನ್ನು ಕಲಿತಿರುವ ಮನಸ್ಸು ಅಂತರ್ಮುಖಿಯಾಗಲು ಅದು ಇಷ್ಟಪಡ್ತಾ ಇಲ್ಲ. ಸೊ ದಿಸ್ ಈಸ್ ದಿ ಮೇನ್ ರೀಸನ್ ಫಾರ್ ದಿ ದುಃಖ, ಫಾರ್ ಆಲ್ ಟೈಪ್ಸ್ ಆಫ್ ಸಫರಿಂಗ್ಸ್. ಮೈಂಡ್ ಇಸ್ ದಿ ಕಾರಣ, ಮನಸ್ಸು ಇಸ್ ದಿ ಕಾಸ್. ಸೊ ಇಲ್ಲಿ ಮುಖ್ಯವಾಗಿ ದಿಸ್ ಅಹಂಕಾರಿ ಅಂತಂದರೆ ಜೀವಾತ್ಮ ಈ ಲೌಕಿಕ ಮತ್ತು ಸುಖ ಆನಂದ ಅನ್ನುವಂತಹದ್ದನ್ನು ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿದ್ದಾನೆ, ಅದಕ್ಕೆ ವಿರುದ್ಧವಾಗಿ ಅವನಿಗೆ ಅರ್ಥ ಮಾಡ್ಕೋಬೇಕಾಗಿದೆ. ಸೊ he just has to reverse it. ಸೊ ಅವನ ಪ್ರಕಾರ ಸುಖ, ಸಂತೋಷ, ನೆಮ್ಮದಿ, ಆನಂದ ಅನ್ನುವಂತಹದ್ದು ಹೊರ ಜಗತ್ತಿನಲ್ಲಿದೆ. ಬಟ್ ವೇದಾಂತ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ, ಸುಖ, ಸಂತೋಷ, ಆನಂದ, ನೆಮ್ಮದಿ ಎನ್ನುವಂತಹದ್ದು ದಟ್ ಈಸ್ ಯುವರ್ ಓನ್ ಸ್ವರೂಪ, ಅದು ನಿನ್ನದೇ ಸ್ವರೂಪ, ಅದು ನಿನ್ನ ಬಳಿನಲ್ಲೇ ಇದೆ. ಸೊ ಯು ಸ್ಟಾಪ್ ಗೋಯಿಂಗ್ ಔಟ್ಸೈಡ್, ಹೊರ ಜಗತ್ತಿಗೆ ಹೋಗುವಂತಹದ್ದನ್ನು ನೀನು ನಿಲ್ಲಿಸಬೇಕು. ಅಂಡ್ ನೀನು ಅಂತರ್ಮುಖಿಯಾಗಬೇಕು. ದಿಸ್ ಈಸ್ ದಿ ಎಕ್ಸ್ಪೆಕ್ಟೇಷನ್ ಆಫ್ ದಿ ವೇದಾಂತ. ಮತ್ತದು ಬಹಳ ಭರವಸೆಯನ್ನು ಕೊಡುತ್ತೆ. ಅನದರ್ ಅಡ್ವಾಂಟೇಜ್ ಆಫ್ ಇನ್ವರ್ಡ್ ಜರ್ನಿ ಅದೇನು ಅಂತಂದರೆ ಮೈಂಡ್ ಬಿಕಮ್ಸ್ ವೆರಿ ಕಾಮ್. ಮನಸ್ಸು ಶಾಂತವಾಗುತ್ತೆ. ಮನಸ್ಸು ಶಾಂತವಾದ ಕೂಡಲೇ ದಿಸ್ ಅಹಂಕಾರ ಇಟ್ ಕಮ್ಸ್ ಟು ಅಂಡರ್ಸ್ಟ್ಯಾಂಡ್ ದಟ್ ಹಿ ಈಸ್ ನನ್ ಅದರ್ ದ್ಯಾನ್ ದಿ ಆತ್ಮ. ಸೊ ದ ಸೇಮ್ ಅಹಂ ಈಸ್ ನನ್ ಅದರ್ ದ್ಯಾನ್ ದಿ ಆತ್ಮ. ಸೊ ಟು ಅಂಡರ್ಸ್ಟ್ಯಾಂಡ್ ದಿಸ್, ಮೈಂಡ್ ಮಸ್ಟ್ ಬಿ ವೆರಿ ಪ್ಯೂರ್, ಮೈಂಡ್ ಮಸ್ಟ್ ಬಿ ವೆರಿ ಕಾಮ್. ಅಂತಂದರೆ ಮನಸ್ಸು ಚಡಪಡಿಸಬಾರದು, ಮನಸ್ಸು ಹೊರ ಪ್ರಪಂಚದಲ್ಲಿ ಸುತ್ತಾಡಬಾರದು, ಮನಸ್ಸು ಸ್ಥಿರವಾಗಿ ಒಂದು ಕಡೆ ನಿಲ್ಲೋ ಹಾಗೆ ಆಗಬೇಕು. ಇಟ್ ಮಸ್ಟ್ ಬಿ ಅವೈಲಬಲ್ ಫಾರ್ ದಿ ಜೀವಾತ್ಮ. ಸೊ ಥ್ರೂ ದ ಮೈಂಡ್, ಥ್ರೂ ದಿಸ್ ಪ್ಯೂರ್ ಮೈಂಡ್, he comes to understand this aham is none other than the atma. So this truth is to be understood properly. For that
ಪ್ಯೂರಿಟಿ ಆಫ್ ದಿ ಮೈಂಡ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಮನಸ್ಸು ಪರಿಶುದ್ಧವಾಗಿದೆ ಅಂತಂದಾಗ ಇಟ್ ಈಸ್ ಪಾಸಿಬಲ್ ಫಾರ್ ದ ಮೈಂಡ್ ಟು ಟೇಕ್ ಇನ್ವರ್ಡ್ ಜರ್ನಿ. ಸೊ ಮೈಂಡ್ ಈಸ್ ವೆರಿ ಕಾಮ್. ಸೊ ಮೈಂಡ್ ಈಸ್ ವೆರಿ ಕಾಮ್ ಅಂತಂದ್ರೆ ನೌ ಇಟ್ ಈಸ್ ರೆಡಿ ಟು ಟೇಕ್ ಇನ್ವರ್ಡ್ ಜರ್ನಿ. ಮನಸ್ಸು ಕುಣಿತಾ ಇದೆ, ಮನಸ್ಸು ಚಡಪಡಿಸ್ತಾ ಇದೆ, ಮನಸ್ಸು ಸ್ಥಿರವಾಗಿ ಒಂದು ಕಡೆ ನಿಲ್ತಾ ಇಲ್ಲ ಅಂತಂದಾಗ ಇಟ್ ಈಸ್ ರೆಡಿ ಟು ಗೋ ಔಟ್ಸೈಡ್. ಇಟ್ ಸರ್ಚಸ್ ದಿ ಆನಂದ ಇನ್ ದಿ ಪ್ರಪಂಚ. ಸೊ ದಿಸ್ ಟ್ರೂತ್ ಅಬೌಟ್ ಆತ್ಮ, the truth about the Atma is called moksha. ಅದರಿಂದ ಮೋಕ್ಷ is not a place to go and search. It is not a place. It is ಜ್ಞಾನ. Moksha means it is ಜ್ಞಾನ. It's a truth. ಸೊ ಮನಸ್ಸಿನ ಸ್ವಭಾವ ಏನು ಅಂತಂದ್ರೆ ಇಟ್ ಆಲ್ವೇಸ್ ವಾಂಟ್ಸ್ ಸಮ್ ಕಂಫರ್ಟಬಲ್ ಝೋನ್. ಮನಸ್ಸು ಸದಾಕಾಲ ಸುಖವನ್ನು ಹುಡುಕ್ತಾ ಇರುತ್ತೆ. ಅಂದರೆ ತನಗೆ ಯಾವಾಗಲೂ ಪ್ರತಿಯೊಂದು ಕೂಡ ಅನುಕೂಲವಾಗಿರಬೇಕು. ಜಗತ್ತಿನಲ್ಲಿ ಯಾವುದೇ ಒಂದು ವಿಷಯ ಸಂಬಂಧ, ಒಂದು ವಿಷಯ ಅಥವಾ ಒಂದು ವಸ್ತು ಅನ್ನುವಂತಹದ್ದು ಅದು ತನಗೆ ಸುಖವನ್ನು ಕೊಡುತ್ತೆ ಅಂತಂದರೆ ಮನಸ್ಸು ಕೂಡಲೇ ಆ ಸುಖವನ್ನು ಹುಡುಕೊಂಡು ಅಲ್ಲಿಗೆ ಧಾವಿಸುತ್ತೆ. ಅಗೇನ್ ಯಾವುದೋ ಒಂದು ವಿಷಯ, ಯಾವುದೋ ಒಂದು ವಸ್ತು ಮನಸ್ಸಿಗೆ ಸುಖವನ್ನು ಕೊಡೋದಿಲ್ಲ, ದುಃಖವನ್ನು ಕೊಡುತ್ತೆ ಅಂತಂದರೆ ಕೂಡಲೇ ಮನಸ್ಸು ಅಲ್ಲಿಂದ ಓಡಿ ಹೋಗುತ್ತೆ. ಸೊ ದಿಸ್ ಈಸ್ ದಿ ಸ್ವಭಾವ ಆಫ್ ದಿ ಮೈಂಡ್. ಹೀಗೆ ಮನಸ್ಸು ಸದಾಕಾಲ ಏನೋ ಒಂದನ್ನು ಕಲ್ಪಿಸ್ಕೊತಾ ಇರುತ್ತೆ. ಆ್ಯಂಡ್ ಮನಸ್ಸಿನ ಒಂದು ಕೆಲಸ, ಮತ್ತೊಂದು ಕೆಲಸ ಏನು ಅಂತಂದರೆ ಯಾವುದೋ ಒಂದನ್ನು ಇಷ್ಟಪಡುವಂತಹದ್ದು, ಯಾವುದೋ ಒಂದನ್ನು ದ್ವೇಷ ಮಾಡುವಂತಹದ್ದು, ಯಾವುದೋ ಒಂದನ್ನು ಒಪ್ಕೊಳ್ಳುವಂತಹದ್ದು, ಮತ್ತೊಂದನ್ನು ನಿರಾಕರಿಸುವಂತಹದ್ದು, ಕೆಲವುಗಳನ್ನು ತನ್ನ ಹಿಂದೆ ಸುತ್ತೋ ಹಾಗೆ ಮಾಡುವಂತಹದ್ದು, ಕೆಲವೊಮ್ಮೆ ಕೆಲವುಗಳ ಹಿಂದೆ ಈ ಮನಸ್ಸು ಅದು ಸುತ್ತತ್ತೆ. ಒಟ್ಟಿನಲ್ಲಿ ಮನಸ್ಸು ಸದಾಕಾಲ ಮನುಷ್ಯನಿಗೆ ಆಯಾಸವನ್ನು ತಂದುಕೊಡುತ್ತೆ. ಬಿಕಾಸ್ ದಿಸ್ ಈಸ್ ದಿ ನೇಚರ್ ಆಫ್ ದಿ ಮೈಂಡ್. ಇಟ್ ಆಲ್ವೇಸ್ ವಾಂಟ್ಸ್ ಟು ಡೂ ಸಮಥಿಂಗ್. ಇಟ್ ಲೈಕ್ಸ್ ಸಮಥಿಂಗ್, ಇಟ್ ಹೇಟ್ಸ್ ಸಮಥಿಂಗ್, ಇಟ್ ವಾಂಟ್ಸ್ ಸಮಥಿಂಗ್, ಇಟ್ ಡಸ್ ನಾಟ್ ವಾಂಟ್ ಸಮಥಿಂಗ್. ಸೊ ಇಟ್ ಗೋಸ್ ಬಿಹೈಂಡ್. ಆ್ಯಂಡ್ ಕೆಲವೊಮ್ಮೆ ಕೆಲವೊಂದು ವಸ್ತುಗಳೇ ತನ್ನ ಹಿಂದೆ ಬರೋ ಹಾಗೆ ಮಾಡುತ್ತೆ. ಒಟ್ಟಿನಲ್ಲಿ ಮನಸ್ಸು ಸುಮ್ಮನೆ ಇರೋದಿಲ್ಲ. ಸೊ ಬಿಕಾಸ್ ಆಫ್ ಆಲ್ ದೀಸ್ ಥಿಂಗ್ಸ್ ಮನಸ್ಸು ಆಯಾಸಗೊಳ್ಳುತ್ತೆ. ಮನಸ್ಸು ಆಯಾಸಗೊಳ್ಳುತ್ತೆ ಅಂತಂದರೆ ಮನುಷ್ಯನಿಗೆ ಒಂದು ರೀತಿಯ ಹಿಂಸೆಯನ್ನು ಉಂಟು ಮಾಡುತ್ತೆ. ದಿಸ್ ಈಸ್ ಕಾಲ್ಡ್ ಸಫರಿಂಗ್ಸ್. ಸೊ ಹುಟ್ಟಿದಾಗಲಿಂದ ಕೊನೆಯವರೆಗೆ ಅಂತಂದರೆ ಸಾಯುವವರೆಗೆ ಮನಸ್ಸು ಮನುಷ್ಯನನ್ನು ಈ ರೀತಿ ಆಯಾಸ ಪಡಿಸುತ್ತೆ. ಆ್ಯಂಡ್ ದಿಸ್ ಆಯಾಸ ಈಸ್ ಕಾಲ್ಡ್ ದಿ ಬಂಧನ. ಸೊ ಇದನ್ನು ಜನಕ ಮಹಾರಾಜ, ಎ ರಾಜರ್ಷಿ, he observes. So most of the people in this world are ignorant about this Atma. So nobody knows this truth and they are not interested to know this truth because they always like this world and worldly. So this is the Mano Ingita of the Janaka Maharaja, and this Janaka Maharaja is the greatest disciple of Guru Astavakra. So now Guru Astavakra, he knows the Mano Ingita of Janaka Maharaja, and because of these ignorant people, this Astavakra ಈಗ ಕೆಲವು ಉಪದೇಶವನ್ನು ಅವನು ಇಲ್ಲಿ ಪ್ರಾರಂಭ ಮಾಡ್ತಾನೆ. ಸೊ ನಾವು ಇಲ್ಲಿ
Guru Astavakra, he appreciates the efforts of Janaka Maharaja and talks about mukti, that is moksha. And this Guru Astavakra, he makes it very clear about what is right mukti. See, ಇಲ್ಲಿ right mukti ಅಂತಂದಾಗ is there any wrong mukti? No, it is not like that. Right mukti ಅಂತಂದ್ರೆ ಮುಖ್ಯ ಮುಕ್ತಿ. ಸೊ ಮುಕ್ತಿ is very important. That should be the ಉದ್ದೇಶ. ಸೊ ಮುಕ್ತಿ ಮತ್ತು ಮೋಕ್ಷ ಅನ್ನುವಂತಹ ಮಾತುಗಳು ಬಂದಾಗ ಹೆಚ್ಚಿನ ಜನಗಳು ಇದನ್ನ ಸ್ವಲ್ಪ ಮತ್ತೊಂದು ರೀತಿಯಲ್ಲಿ ತಪ್ಪಾಗಿ ಅರ್ಥ ಮಾಡ್ಕೋತಾರೆ. ಸೊ ಅವುಗಳ ಅಂತಹ ಅನರ್ಥಗಳನ್ನು ತೆಗೆದುಹಾಕಬೇಕು ಅಂತ ಹೇಳಿ ನಾವು ಗುರು ಅಷ್ಟಾವಕ್ರ, he shifts our attention from this wrong direction. Mind is going towards wrong direction and he shifts our attention towards the right direction. ಸೊ ಅದು ಆ ಒಂದು ಪ್ರಯತ್ನವನ್ನು ಇಲ್ಲಿ ಗುರು ಅಷ್ಟಾವಕ್ರ ಮಾಡ್ತಾ ಇದ್ದಾನೆ. ಮತ್ತು ಹಿ ಟಾಕ್ಸ್ ಅಬೌಟ್ ವಾಟ್ ಈಸ್ ಮೋಕ್ಷ, ಮುಕ್ತಿ, ಲಿಬರೇಷನ್, ಇವುಗಳನ್ನು ಕುರಿತು ಇಲ್ಲಿ ಗುರು ಅಷ್ಟಾವಕ್ರರು ಮಾತನಾಡ್ತಾರೆ. ಆ್ಯಂಡ್ ವಿತ್ ದಿಸ್ ಬ್ಯಾಕ್ಗ್ರೌಂಡ್ ನೌ ವಿ ಆರ್ ಎಂಟರಿಂಗ್ ಇನ್ ಟು ದಿ 8th chapter ಆಫ್ ಅಷ್ಟಾವಕ್ರ ಗೀತಾ. ಸೊ ದಿಸ್ ಈಸ್ ಅಷ್ಟಾವಕ್ರ ಗೀತಾ 8th chapter, and we shall read first 2 verses together. ಎರಡು ಶ್ಲೋಕಗಳನ್ನು ಒಟ್ಟಿಗೆ let us try to analyze. So ತದಾ ಬಂಧೋ ಯದಾ ಚಿತ್ತಂ ಕಿಂಚಿತ್ ವಾಂಛತಿ ಶೋಚತಿ ಕಿಂಚಿನ್ ಮುಂಚತಿ ಗೃಷ್ಣಾತಿ ಕಿಂಚಿತ್ ಹೃಷ್ಯತಿ ಕುಪ್ಯತಿ. ತದಾ ಮುಕ್ತಿರ್ ಯದಾ ಚಿತ್ತಂ ನ ವಾಂಛತಿ ನ ಶೋಚತಿ ನ ಮುಂಚತಿ ನ ಗೃಷ್ಣಾತಿ ನ ಹೃಷ್ಯತಿ ನ ಕುಪ್ಯತಿ. ಸೊ ಈ ಎರಡೂ ಶ್ಲೋಕಗಳನ್ನು ಇಲ್ಲಿ ಅನ್ವಯ ಮತ್ತು ವ್ಯತಿರೇಕ ಶ್ಲೋಕಗಳು ಅಂತ ಕರೀತಾರೆ. ವಾಟ್ ಈಸ್ ದಿಸ್ ಅನ್ವಯ ಅಂಡ್ ವ್ಯತಿರೇಕ? ಅನ್ವಯ ಮೀನ್ಸ್ ಕೋ ಪ್ರೆಸೆನ್ಸ್, ದಟ್ ಈಸ್ ಅನ್ವಯ. ಅಂಡ್ ವ್ಯತಿರೇಕ ಅಂತಂದ್ರೆ ಕೋ ಆಬ್ಸೆನ್ಸ್. ಸೊ ಈ ಅನ್ವಯ ಮತ್ತು ವ್ಯತಿರೇಕವನ್ನು ಕುರಿತು ಈ ರೀತಿ ಹೇಳ್ತಾರೆ, ಯತ್ ಸತ್ವೇ ಯತ್ ಸತ್ವಂ. ಸೊ ದಿಸ್ ಇಸ್ ಕಾಲ್ಡ್ ಕೋ ಪ್ರೆಸೆನ್ಸ್ ಅಥವಾ ಅನ್ವಯ. ಸೊ ವಾಟ್ ಈಸ್ ದಿಸ್ ಯತ್ ಸತ್ವೇ ಯತ್ ಸತ್ವಂ? ಇಫ್ ಇಟ್ ಈಸ್ ದೇರ್, ಇಟ್ ವಿಲ್ ಬಿ ದೇರ್. ಬಹಳ ಸರಳವಾಗಿ ತಿಳಿಸ್ತಾ ಇರುವಂತಹ ವಿಚಾರ. ಇಫ್ ಇಟ್ ಈಸ್ ದೇರ್, ಇಟ್ ವಿಲ್ ಬಿ ದೇರ್. ದಟ್ ಮೀನ್ಸ್ ನೋ ಟೆನ್ಷನ್, ನಾಟ್ ಟು ವರಿ. ಇಫ್ ಇಟ್ ಈಸ್ ದೇರ್, ಇಟ್ ವಿಲ್ ಬಿ ದೇರ್. ಸೊ ದಿಸ್ ಈಸ್ ಅನ್ವಯ. ಅದೇ ರೀತಿ ವ್ಯತಿರೇಕ ಅಂತ ಹೇಳಿದಾಗ ಯತ್ ಅಭಾವೇ ಯತ್ ಅಭಾವಃ. ಇಫ್ ಇಟ್ ಈಸ್ ನಾಟ್ ದೇರ್, ಇಟ್ ವಿಲ್ ನಾಟ್ ಬಿ ದೇರ್. ಆಸ್ ಸಿಂಪಲ್ ಆಸ್ ದಟ್. So, by whose presence something will be present, and by whose absent something will be absent. So, ಇಲ್ಲಿ ಮೊದಲನೇ ಶ್ಲೋಕ ಇಟ್ ಟಾಕ್ಸ್ ಅಬೌಟ್ ಬಂಧನ, ಬಂಧನವನ್ನು ಕುರಿತು ಮಾತನಾಡ್ತಾ ಇರುವಂತಹದ್ದು. ಸೊ ಜೊತೆಗೆ ಈ ಬಂಧನ ಅನ್ನುವಂತಹದ್ದು ಮನಸ್ಸಿಗೆ ಸಂಬಂಧಪಟ್ಟಂತಹ ವಿಚಾರ. ಸೊ ಇಲ್ಲಿ ಶ್ಲೋಕ ಏನು ಹೇಳ್ತಾ ಇದೆ? ಮನಸ್ಸು ಅನ್ನುವಂತಹದ್ದು ತನ್ನನ್ನು ಹಲವಾರು ರೀತಿಯಲ್ಲಿ ಅದು ತೋರಿಸ್ಕೊಡ್ತಾ ಇದೆ. ಸೊ ವಾಟ್ ಈಸ್ ಬಂಧನ? ಸೊ ಅಕಾರ್ಡಿಂಗ್ ಟು ದಿ ಶ್ಲೋಕ, ಮನಸ್ಸು ಯಾವುದೋ ಒಂದನ್ನು ಬಯಸಿದಾಗ ಅಥವಾ ಯಾವುದೋ ಒಂದಕ್ಕಾಗಿ ಅದು ದುಃಖಿಸಿದಾಗ, ಅಥವಾ ದ ಸೇಮ್ ಮನಸ್ಸು ಯಾವುದೋ ಒಂದನ್ನು ಸ್ವೀಕರಿಸಿದಾಗ, ಅಥವಾ ಅದೇ ಮನಸ್ಸು ಯಾವುದೋ ಒಂದನ್ನು ತಿರಸ್ಕರಿಸಿದಾಗ, ಮತ್ತು ಯಾವುದೋ ಒಂದನ್ನು
ಮತ್ತೊಬ್ಬರಿಗೆ ಕೊಡುವಂತಹದ್ರಲ್ಲಿ, ಅಥವಾ ಮತ್ತೊಬ್ಬರಿಗೆ ಸೇರಿರುವಂತಹದ್ದನ್ನ ಹಿಂತಿರುಗಿಸುವುದರಲ್ಲಿ. ಸಿ ದಿಸ್ ಇಸ್ ವೆರಿ ಬ್ಯೂಟಿಫುಲ್. ಸಿ ಮನಸ್ಸು ಹೇಗೆ ಅಂತಂದ್ರೆ, ಯಾವುದೋ ಒಂದನ್ನು ಇಷ್ಟಪಟ್ಟಾಗ ಅಥವಾ ಯಾವುದೋ ಒಂದರ ಕಾರಣದಿಂದ ಅದಕ್ಕಾಗಿ ದುಃಖಿಸುವಂತಹದ್ದಾದಾಗ, ಅಥವಾ ಯಾವುದೋ ಒಂದನ್ನು ಸ್ವೀಕರಿಸಿದಾಗ, ಸಿ ವೆನ್ ವಿ ಗೆಟ್ ಸಮಥಿಂಗ್ ಆರ್ ವೆನ್ ಸಮಥಿಂಗ್ ಈಸ್ ರಿಜೆಕ್ಟೆಡ್, and when we give something to the others, or something belongs to the other people, and we are in a way returning that to those people. ಸೊ ಇಂತಹ ಸಂದರ್ಭಗಳಲ್ಲಿ ಮನಸ್ಸಿನ ಅವಸ್ಥೆ, ಸೊ ಇಲ್ಲಿ ಅನೇಕ ಸಂದರ್ಭಗಳನ್ನು ಶ್ಲೋಕ ವಿವರಿಸ್ತಾ ಇದೆ. ಯಾವುದೋ ಒಂದನ್ನು ಇಷ್ಟಪಟ್ಟಾಗ ಅಂತಹ ಸಂದರ್ಭದಲ್ಲಿ ಮನಸ್ಸಿನ ಅವಸ್ಥೆ, ಯಾವುದೋ ಒಂದನ್ನು ಸ್ವೀಕರಿಸಿದಾಗ ಅಂತಹ ಸಂದರ್ಭದಲ್ಲಿ ಮನಸ್ಸಿನ ಅವಸ್ಥೆ, ಅಥವಾ ಯಾವುದೋ ಒಂದನ್ನು ಮತ್ತೊಬ್ಬರಿಗೆ ಕೊಡುವಾಗ ಆ ಸಂದರ್ಭದಲ್ಲಿ ಮನಸ್ಸಿನ ಅವಸ್ಥೆ, ಅಥವಾ ಯಾವುದೋ ಒಂದು ಕಾರಣದಿಂದ ದುಃಖ ಉಂಟಾದಾಗ ಆ ಸಂದರ್ಭದಲ್ಲಿ ಮನಸ್ಸಿನ ಅವಸ್ಥೆ, ಅಥವಾ ವೆನ್ ವಿ ರಿಜೆಕ್ಟ್ ಸಮಥಿಂಗ್ ಆ ಸಂದರ್ಭದಲ್ಲಿ ಮನಸ್ಸಿನ ಅವಸ್ಥೆ, ಅಥವಾ ನಮ್ಮದಲ್ಲದೆ ಇರುವಂತಹದ್ದನ್ನು ನಾವು ಮತ್ತೊಬ್ಬರಿಗೆ ಹಿಂತಿರುಗಿಸಿದಾಗ ಆ ಸಂದರ್ಭದಲ್ಲಿ ಮನಸ್ಸಿನ ಅವಸ್ಥೆ. ಸೊ ಇಂತಹ ಅನೇಕ ಸಂದರ್ಭಗಳು. ಈ ಎಲ್ಲ ಸಂದರ್ಭಗಳಲ್ಲಿ ಒಂದು ವೇಳೆ ಮನಸ್ಸು ಕೋಪಗೊಂಡಲ್ಲಿ ಅಥವಾ ಉದ್ರೇಕತನವನ್ನು ತೋರಿದಾಗ, ಉದ್ವೇಗಕ್ಕೆ ಒಳಗಾದಾಗ, ದಟ್ ಈಸ್ ಕಾಲ್ಡ್ ಬಂಧನ. ಸಿ ಈ ಎಲ್ಲ ಸಂದರ್ಭಗಳಲ್ಲೂ ಕೂಡ ಮನಸ್ಸು ಚಡಪಡಿಸ್ತಾ ಇದೆ. ಯಾವುದೋ ಒಂದನ್ನು ಇಷ್ಟಪಟ್ಟಿದೆ, ಅದು ಪಡ್ಕೊಳ್ಳೋವರೆಗೆ ಮನಸ್ಸು ಚಡಪಡಿಸ್ತಾ ಇದೆ, ಅಥವಾ ಯಾವುದೋ ಒಂದು ಕಾರಣದಿಂದ ಮನಸ್ಸು ದುಃಖಕ್ಕೆ ಒಳಗಾಗಿದೆ, ಆಗಲೂ ಕೂಡ ಮನಸ್ಸಿನಲ್ಲಿ ಸಮಾಧಾನ ಇಲ್ಲ. ಯಾವುದೋ ಒಂದನ್ನು ಮತ್ತೊಬ್ಬರಿಗೆ ಕೊಡಬೇಕಾದ್ರೆ ಆಗಲೂ ಮನಸ್ಸಿಗೆ ಸಮಾಧಾನ ಇಲ್ಲ, ಅಥವಾ ಯಾವುದೋ ಒಂದನ್ನು ನಾವೇ ಇಸ್ಕೋಬೇಕಾದ್ರೆ ಅವಾಗಲೂ ಕೂಡ ಮನಸ್ಸಿಗೆ ಸಮಾಧಾನ ಇಲ್ಲ. ಹೀಗೆ ಈ ಎಲ್ಲ ಸಂದರ್ಭಗಳಲ್ಲಿ ಮನಸ್ಸಿನ ಅವಸ್ಥೆ ಒಂದು ವೇಳೆ ಕೋಪಗೊಂಡಾಗ ಅಥವಾ ಉದ್ರೇಕತನವನ್ನು ತೋರಿದಾಗ, ದಟ್ ಅವಸ್ಥೆ ಆಫ್ ದ ಮೈಂಡ್ ಈಸ್ ಕಾಲ್ಡ್ ದಿ ಬಂಧನ. ಸೊ ಬಂಧನ ಅನ್ನುವಂತಹದ್ದು, ದುಃಖ ಅನ್ನುವಂತಹದ್ದು ಮನಸ್ಸಿಗೆ ಸಂಬಂಧಪಟ್ಟ ವಿಚಾರ. ಸಿ ವೇದಾಂತದಲ್ಲಿ ಬಂಧನ ಅಂತ ಹೇಳಿದಾಗ ಐ ಆಮ್ ಬೌಂಡ್ ಅಂತ ಹೇಳ್ತೀವಿ ನಾವು. ವೇದಾಂತದಲ್ಲಿ ಇಟ್ಸ್ ಎ ವೆರಿ ಗ್ರೇಟ್ ವರ್ಡ್, ಬಂಧನ ಅನ್ನುವಂತಹದ್ದು. ಸೊ ಯಾವುದೇ ಒಂದು ಚರ್ಚೆ, ವೇದಾಂತದ ಯಾವುದೇ ಚರ್ಚೆನಲ್ಲಿ ಈ ಬಂಧನ ಅನ್ನುವಂತಹ ಪದ ಅಲ್ಲಲ್ಲಿ ಬರ್ತಾನೆ ಇರುತ್ತೆ. ಸೊ ನಾವು ಲೌಕಿಕ ದೃಷ್ಟಿಯಿಂದ ಬಂಧನ ಅಂತ ಹೇಳಿದಾಗ ನಮ್ಮನ್ನ ಏನೋ ಹಗ್ಗದಿಂದ ಕಟ್ಟಾಕಿದ್ದಾರೆ, ಸೊ ನಾವು ಬಿಡಿಸ್ಕೊಳಕ್ ಆಗ್ತಾ ಇಲ್ಲ. ಸೊ ಫಿಸಿಕಲಿ ವಿ ಆರ್ ಟೈಡ್. ಇದು ಲೌಕಿಕ ಅಂತಂದ್ರೆ ನಮ್ಮ ಸಾಮಾನ್ಯ ಅರ್ಥ ಏನು ಅಂತಂದ್ರೆ, ಬಂಧನ ಅಂತಂದ್ರೆ ನಾವು ಸಾಮಾನ್ಯವಾಗಿ ಲೌಕಿಕ ದೃಷ್ಟಿಯಿಂದ ಅದನ್ನು ಹೇಗೆ ಅರ್ಥ ಮಾಡ್ಕೋತೀವಿ ಅಂದ್ರೆ, ನಮ್ಮನ್ನ ಹಗ್ಗದಲ್ಲಿ ಕಟ್ಟಿ ಹಾಕಿದ್ದಾರೆ. ಸೊ ವಿ ಆರ್ ಬೌಂಡ್, ವಿ ಕೆನಾಟ್ ಎಸ್ಕೇಪ್. ಯಾಕೆ ಅಂತಂದ್ರೆ ಕೈ ಕಾಲು ಎಲ್ಲ ಕಟ್ಟಾಕ್ಬಿಟ್ಟಿದ್ದಾರೆ ನಮ್ಮನ್ನ. ಸೊ ಫಿಸಿಕಲಿ ವಿ ಆರ್ ಟೈಡ್, ವಿ ಕೆನಾಟ್ ಎಸ್ಕೇಪ್, ದಟ್ ಈಸ್ ಬಂಧನ. ಬಟ್ ಇನ್ ವೇದಾಂತ ಬಂಧನ ಅಂತಂದ್ರೆ ಅದು ಮನಸ್ಸಿಗೆ ಸಂಬಂಧಪಟ್ಟಿರುವಂತಹದ್ದು. ಇಲ್ಲಿ ಯಾರನ್ನೂ ನಮ್ಮನ್ನ ಕಟ್ಟಾಕಿಲ್ಲ. there is no rope and we are not bound physically, but still we say ಇದೊಂದು ರೀತಿಯ ಬಂಧನ ಅಂತ ಹೇಳ್ತೀವಿ. ಸೊ ಇಲ್ಲಿ ಬಂಧನ ಅಂತಂದ್ರೆ ವೇದಾಂತದಲ್ಲಿ ಬಂಧನ ಅಂತಂದ್ರೆ ಅದು ಮನಸ್ಸಿಗೆ ಸಂಬಂಧಪಟ್ಟಿರುವಂತಹದ್ದು. ಸೊ ಯಾವಾಗ ಮನಸ್ಸಿಗೆ ಒಂದು ರೀತಿಯ ಹಿಂಸೆ ಆಗತ್ತೆ,
ಆ ಹಿಂಸೆಯನ್ನು ಅದು ಕೋಪದ ಮೂಲಕ ತೋರಿಸ್ಕೊಡುತ್ತೆ, ಅಥವಾ ಮನಸ್ಸು ಒಂದು ರೀತಿಯ ಉದ್ರೇಕಕ್ಕೆ ಒಳಗಾಗುತ್ತೆ, ಉದ್ರೇಕ ಆರು ಉದ್ವೇಗ. ಸೊ ಮನಸ್ಸಿನ ನಾರ್ಮಲ್ ಅವಸ್ಥೆ ಅಲ್ಲ ಅದು. ಸೊ ದಿಸ್ ಇಸ್ ಅಬ್ನಾರ್ಮಲ್ ಅವಸ್ಥೆ ಆಫ್ ದಿ ಮನಸ್ಸು, ಅಂಡ್ ದಿಸ್ ಅಬ್ನಾರ್ಮಲಿಟಿ ಆಫ್ ದಿ ಮೈಂಡ್ ಈಸ್ ಕಾಲ್ಡ್ ಬಂಧನ. ಸೊ ಹಿಯರ್ ಬಂಧನ ಅಂತಂದ್ರೆ ನಮ್ಮನ್ನ ಫಿಸಿಕಲಿ ವಿ ಆರ್ ನಾಟ್ ಟೈಡ್, ಸೊ ವಿ ಆರ್ ಬೌಂಡ್ ಅಂತ ಹೇಳಿದಾಗ ಇಟ್ ಈಸ್ ಮೆಂಟಲಿ. ಸೊ ದಿಸ್ ಈಸ್ ಕಾಲ್ಡ್ ಬಂಧನ. ಸೊ ಮೊದಲನೇ ಶ್ಲೋಕ ಈಸ್ ಕಾಲ್ಡ್ ಅನ್ವಯ ಶ್ಲೋಕ, ಹಾಗೂ ಎರಡನೇದು ದಟ್ ಈಸ್ ವ್ಯತಿರೇಕ ಶ್ಲೋಕ. ಸೊ ಇಲ್ಲಿ ಗುರು ಅಷ್ಟಾವಕ್ರರು ಹೇಳ್ತಾ ಇದ್ದಾರೆ, ಹೇ ಜನಕ. ಅಗೇನ್ ಸಾಮಾನ್ಯವಾಗಿ ಇಲ್ಲಿ ಇಂಟ್ರೊಡಕ್ಷನ್ ಅಲ್ಲಿ ಏನು ಹೇಳ್ತು ಅಂತಂದ್ರೆ, ಗುರು ಅಷ್ಟಾವಕ್ರರು ಲೋಕದ ಅನೇಕ ಅಜ್ಞಾನಿಗಳನ್ನು ಕುರಿತು ಮಾತನಾಡ್ತಾ ಇದ್ದಾರೆ. ಅವರಿಗಾಗಿ ಮರುಗಿ ಹಿ ಈಸ್ ಎಕ್ಸ್ಪ್ಲೈನಿಂಗ್ ದಿಸ್ ಮೋಕ್ಷ, ಬಟ್ ಹಿ ಈಸ್ ಅಡ್ರೆಸಿಂಗ್ ಟು ಜನಕ ಥ್ರೂ ಜನಕ. ದಿಸ್ ಉಪದೇಶ ಈಸ್ ಫಾರ್ ಎವ್ರಿಬಡಿ, ಬಟ್ ಇಟ್ ಈಸ್ ಥ್ರೂ ಜನಕ. ಸೊ ಗುರು ಅಷ್ಟಾವಕ್ರರಲ್ಲಿ ಜನಕನಿಗೆ ಹೇಳ್ತಾ ಇದ್ದಾರೆ, ಹೇ ಜನಕ. ಸೊ ಜನಕರನ್ನು ಕುರಿತು ಮತ್ತೆ ಉಪದೇಶವನ್ನು ಮುಂದುವರಿಸ್ತಾ ಇದ್ದಾರೆ. ಸೊ ಮುಖ್ಯವಾಗಿ ಇಲ್ಲಿ ಗುರು ಅಷ್ಟಾವಕ್ರರು ಹೇಳ್ತಾ ಇದ್ದಾರೆ, ವಾಟ್ ಈಸ್ ರಿಯಲಿ ಮೋಕ್ಷ. ಮೋಕ್ಷ ಅಂತಂದ್ರೆ ನಿಜವಾಗ್ಲೂ ಏನು, ಅದನ್ನು ಹೇಗೆ ಅರ್ಥ ಮಾಡ್ಕೋಬೇಕು ಮೋಕ್ಷ ಅನ್ನುವಂತಹದ್ದು. ಸೊ ಅದಕ್ಕೆ ಅವರು ಹೇಳ್ತಾರೆ, ಯತ್ ಸತ್ವೇ ಯತ್ ಸತ್ವಂ, ಚಿತ್ತಂ ಸತ್ವೇ ಯದಾ ಚಿತ್ತಂ. ಮೈಂಡ್ ಈಸ್ ದೇರ್ ಅಂತ ಹೇಳ್ತಾರೆ, ಮನಸ್ಸಿದೆ ಅಂತ ಹೇಳ್ತಾರೆ. ಸಿ, ವೆನ್ ವಿ ಕಮ್ ಟು ಅಂಡರ್ಸ್ಟ್ಯಾಂಡ್, when we felt or when we understood the presence of the mind, so when there is mind is present anta helteve, mind is available. So mind is available antandre that means there is thought processing. ಅನೇಕ ರೀತಿಯ ಆಲೋಚನೆಗಳು ನನಗೆ ಬಂದು ಹೋಗ್ತಾ ಇದೆ. ಇದರ ಅರ್ಥ ದೆರ್ ಈಸ್ ಅ ಮೈಂಡ್. ಮನಸ್ಸಿರುವ ಕಾರಣದಿಂದ ಅಲ್ಲಿ ಅನೇಕ ರೀತಿಯ ಆಲೋಚನೆಗಳು ಬರ್ತಾ ಇರೋದಕ್ಕೆ ಸಾಧ್ಯ. ಸೊ ಅದಕ್ಕೆ ವೇದಾಂತದಲ್ಲಿ ವಾಟ್ ಈಸ್ ಮೈಂಡ್ ಅಂತ ಹೇಳಿದ್ರೆ, ಮೈಂಡ್ ಈಸ್ ಕಂಟಿನ್ಯೂಸ್ ಫ್ಲೋ ಆಫ್ ಥಾಟ್ಸ್ ಅನ್ನೋ ಒಂದು ವಿವರಣೆಯನ್ನು ಕೊಡ್ತಾರೆ. ಇಟ್ ಈಸ್ ದ ಬೆಸ್ಟ್ ಸೂಟಬಲ್ meaning for the mind. So what is mind? Mind is full of thoughts, continuous flow of thoughts. ನಿರಂತರವಾಗಿ ಅಲ್ಲಿ ಯೋಚನೆಗಳು ಹರಿದಾಡ್ತಾ ಇದೆ, ಈ ಅರ್ಥ. ಆ ಯೋಚನೆಗಳು ಯಾವ ಕಾರಣದಿಂದ ಅಲ್ಲಿ ಹರಿದಾಡ್ತಾ ಇದೆ? ಬಿಕಾಸ್ ದೇರ್ ಇಸ್ ಮೈಂಡ್. ಒಂದು ವೇಳೆ ಅಲ್ಲಿ ಮನಸ್ಸೇ ಇಲ್ಲ ಅಂತಂದ್ರೆ ಯಾವ ರೀತಿಯ ಆಲೋಚನೆಗಳು ಕೂಡ ಅಲ್ಲಿಲ್ಲ. That means mind entertains thoughts. Mind entertains thoughts. So modifications in the mind is also present. ಹೇಗೆ? ಈಗ ನನ್ನ ಮನಸ್ಸಿನಲ್ಲಿ ಯಾವುದೋ ಒಂದು I have ಏನೋ ಒಂದು ಯೋಚನೆ ಬಂತು ಅಂತ ಹೇಳ್ತೀವಿ. There is a thought. So according to that thought, when I observed that thought, ನೀನು ಅಲ್ಲಿಗೆ ಹೋಗಬೇಡ ಅಂತ ಮನಸ್ಸು ಹೇಳ್ತಾ ಇದೆ ಅನ್ನುವಂತಹದ್ದು ಒಂದು ಥಾಟ್. ಉದಾಹರಣೆಗೆ, ನನ್ನ ಮನಸ್ಸಿನಲ್ಲಿ ಒಂದು ಆಲೋಚನೆ ಬಂದಿದೆ, ಅದರ ಪ್ರಕಾರ ಐ ಶುಡ್ ನಾಟ್ ಗೋ ದೇರ್. ವಿತಿನ್ ಫ್ಯೂ ಸೆಕೆಂಡ್ಸ್ there is modification. Because of that modification, the same thought ಅದು ಹೇಳ್ತಾ ಇದೆ, ನೋ ಡೋಂಟ್ ಸ್ಟಾಪ್, ಯು ಗೋ ದೇರ್. ಮೊದಲು ಹೇಳಿದ್ದು ಯು ಡೋಂಟ್ ಗೋ, ಈಗ ಹೇಳ್ತಾ ಇದೆ ಯು ಗೋ ದೇರ್. ದ ಥಾಟ್ ಮಾಡಿಫೈಡ್.
ಸೊ ದಿಸ್ ಈಸ್ ಕಾಲ್ಡ್ ಮಾಡಿಫಿಕೇಶನ್. ಸೊ ಮೈಂಡ್ ಅಂತ ಹೇಳಿದಾಗ ದೇರ್ ಈಸ್ ಮೈಂಡ್ ಈಸ್ ಪ್ರೆಸೆಂಟ್ ಅಂತ ಹೇಳಿದಾಗ ದೇರ್ ಆರ್ ಥಾಟ್ಸ್. ಮನಸ್ಸು ಇದೆ ಅಂತಂದ್ರೆ ಅಲ್ಲಿ ಆಲೋಚನೆಗಳಿದೆ, ಅಥವಾ ಅಲ್ಲಿ ಆಲೋಚನೆಗಳಿದೆ ಅಂತಂದ್ರೆ ಮೈಂಡ್ ಈಸ್ ಪ್ರೆಸೆಂಟ್. ಸೊ ದೇರ್ ಈಸ್ ಥಾಟ್ ಪ್ರೋಸೆಸ್. ಈವನ್ modifications of the thoughts also possible. ತದಾ ಬಂಧಃ. ಮನಸ್ಸಿನಲ್ಲಿ ಈ ರೀತಿ ಅನೇಕ ಆಲೋಚನೆಗಳು ನಮ್ಮನ್ನ ಹೀಗೆ ಮಾಡು, ಹೀಗೆ ಮಾಡಬೇಡ, ಅಲ್ಲಿಗೆ ಹೋಗು, ಅಲ್ಲಿಗೆ ಹೋಗಬೇಡ, ಇದು ತಿನ್ನು, ಇದು ತಿನ್ನಬೇಡ, ಅಲ್ಲಿ ನೋಡು, ನೋಡಬೇಡ. See, always it is giving so many instructions. And we keep listening to the mind. And we obey. Sometimes we don't obey. ಒಟ್ಟಿನಲ್ಲಿ ಮನಸ್ಸು ಒಂದು ರೀತಿಯ ನಮಗೆ ಅನೇಕ ರೀತಿಯ ಡೈರೆಕ್ಷನ್ಸ್ಗಳನ್ನ ಕೊಡ್ತಾ ಇರುತ್ತೆ. ಸಿ, ವಿ ಆರ್ ನಾಟ್ ದಿ ಮೈಂಡ್. ವೇದಾಂತ ಹೇಳ್ತಾ ಯು ಆರ್ ನಾಟ್ ದಿ ಮೈಂಡ್. ಬಟ್ ಮನಸ್ಸು ಹೇಳುವಂತಹ ಎಲ್ಲ ಕಾರ್ಯಗಳನ್ನು ಕೂಡ ನಾವು ಮಾಡೋದಕ್ಕೆ ಉತ್ಸುಕರಾಗಿರ್ತೀವಿ. ಸೊ ಅಲ್ಲಿಗೆ ಹೋಗು ಅಂತ ಹೇಳಿದಾಗ ಹೋಗಕ್ಕೆ ರೆಡಿ ಆಗ್ತೀವಿ. ಇಲ್ಲ ಮಾಡಿಫಿಕೇಶನ್ ಅನ್ನೋ ಹೆಸರಿನಲ್ಲಿ ಅಲ್ಲಿಗೆ ಹೋಗಬೇಡ ಅಂತಂದಾಗ ವಿ ಸ್ಟಾಪ್ ದೇ. ಅವನನ್ನು ಮಾತಾಡ್ಸು ಅಂತ ಹೇಳುತ್ತೆ, ಆಮೇಲೆ ಹೇಳುತ್ತೆ ಬೇಡ ಡೋಂಟ್ ಗೋ ದೇರ್, ಡೋಂಟ್ ಟಾಕ್ ಟು ಹಿಮ್. ಸಿ, ವಿ ಟೇಕ್ ಡಿಸಿಷನ್ಸ್ ಅಂತಂದ್ರೆ ಆನ್ ವಾಟ್ ಬೇಸಿಸ್? On the basis of the modifications of the thoughts, we take the decisions. ಸೊ ಮನಸ್ಸಿನಲ್ಲಿ ಇರುವಂತಹ ಈ ಆಲೋಚನೆಗಳು ನಮ್ಮನ್ನ ಕುಣಿಸ್ತಾ ಇದೆ. ತದಾ ಬಂಧಃ. ಸೊ ದೇರ್ ಈಸ್ ಬಾಂಡೇಜ್. ಅಂಡ್ ದಿಸ್ ಈಸ್ ಕಾಲ್ಡ್ ಕೋ-ಪ್ರೆಸೆನ್ಸ್, ಅನ್ವಯ. So whenever there is a mind, then this bondage is also guaranteed. Buy one, take one. So there is no doubt about it. If there is a mind, there are thoughts. There is a bondage, that's all. Because mind is not trained. It is very raw. So whenever there is mind, ಅದು ಸುಮ್ಮನೆ ಇರೋದೇ ಇಲ್ಲ ಮನಸ್ಸು. ಇಟ್ ಡಿಸೈರ್ಸ್ ಫಾರ್ ಸಮಥಿಂಗ್. ಸೊ ಮನಸ್ಸು ಏನು ಮಾಡುತ್ತೆ, ಅದು ಸುಮ್ಮನೆ ಇರೋ ಸ್ವಭಾವ ಮನಸ್ಸಿಗಿಲ್ಲ. ಅದಕ್ಕೆ ಮನಸ್ಸು ಅಂತಂದಾಗ ಚಂಚಲ ಇಸ್ ದಿ ಸ್ವಭಾವ ಆಫ್ ದಿ ಮೈಂಡ್ ಅಂತ ನಮ್ಮ ವೇದಾಂತ ತಿಳಿಸುತ್ತೆ. ವಾಟ್ ಈಸ್ ಮೈಂಡ್ ಅಂತಂದ್ರೆ ಮನಸ್ಸಿನಲ್ಲಿ ಸ್ಥಿರತೆ ಇಲ್ಲದ ಕಾರಣ ಮೈಂಡ್ ಇಸ್ ಅಸ್ಥಿರ. ಸೊ ಇಟ್ ಈಸ್ ಚಂಚಲ. ಅದು ಸುಮ್ಮನೆ ಇರೋದಿಲ್ಲ, ಒಂದು ಕಡೆ ಅದು ಸುಮ್ಮನೆ ಇರೋದಿಲ್ಲ. ಮತ್ತು ಮನಸ್ಸಿಗೆ ಸದಾಕಾಲ ಏನೋ ಒಂದು ಬೇಕು. ಮನಸ್ಸಿಗೆ ಏನೋ ಒಂದು ಬೇಕೇ ಬೇಕು. ಸೊ ಇಟ್ ಡಿಸೈರ್ಸ್ ಫಾರ್ ಸಮಥಿಂಗ್. ವೆನ್ ದೇರ್ ಇಸ್ ಅ ಮೈಂಡ್, it desires for something. Yada chittam kinchit vanchati. So when the mind desires for something, ಮನಸ್ಸು ಯಾವುದೋ ಒಂದನ್ನು ಕುರಿತು ಬಯಕೆಯನ್ನು ವ್ಯಕ್ತಪಡಿಸಿದಾಗ ಅದು ಹೇಗೆ ಇರಲಿ, ಏನೇ ಆಗಿರಲಿ, ಈವನ್ ಇಫ್ ಇಟ್ ಇಸ್ ಕಿಂಚತ್, ಮನಸ್ಸಿನ ಸ್ವಭಾವ ಹೇಗೆ ಅಂತಂದ್ರೆ ಅದು ಎಷ್ಟೇ ಸಣ್ಣದಾಗಿರಲಿ, ಅದು ಹೇಗೆ ಇರಲಿ, ಅದು ಏನೇ ಆಗಿರಲಿ, ಇಟ್ ಈಸ್ ಡಿಸೈರಿಂಗ್ ಫಾರ್ ದಟ್ ಸಮಥಿಂಗ್. ಸೊ ಅದು ಬೇಕೇ ಬೇಕು ಮನಸ್ಸಿಗೆ. ಸೊ ಒಂದು ಸಣ್ಣದನ್ನು ಕೂಡ ಮನಸ್ಸು ಬಿಡೋದಿಲ್ಲ. ಅದು ನನಗೆ ಬೇಕು ಅಂತಂದಾಗ ಆ ಬೇಕು ಅನ್ನುವಂತಹದ್ದು ಮನಸ್ಸಿಗೆ ಸಿಗುವವರೆಗೆ ಮನಸ್ಸು ಕುಣಿತಾ ಇರುತ್ತೆ. ರೆಸ್ಟ್ಲೆಸ್ ಅಂತ ನಾವು ಹೇಳ್ತೀವಿ. ಸೊ ಮನಸ್ಸಿಗೆ ಹೀಗೆ ಅದು ಯಾವುದೇ ಒಂದು ಸಣ್ಣದನ್ನು ಆಸೆ ಪಟ್ಟಾಗ ಕೂಡ ಅದು ಆಸೆಯನ್ನು ಪೂರೈಸಿಕೊಳ್ಳುವವರೆಗೆ ಅದು ಸುಮ್ಮನೆ ಇರೋದಿಲ್ಲ, ಅದು ಚಡಪಡಿಸ್ತಾ ಇರುತ್ತೆ. ಸೊ ಮತ್ತು ಹೋಗಲಿ ಬಿಟ್ಬಿಡೋಣ
ನೋ, ಮೈಂಡ್ ವಿಲ್ ನಾಟ್ ಡೂ ದಟ್. ಅದು ಆಸೆ ಪಟ್ಟಿದೆ ಅಂತಂದ ಮೇಲೆ ಅದನ್ನು ಪೂರೈಸ್ಕೋಬೇಕು. ಸೊ ಮನಸ್ಸಿನ ಸ್ವಭಾವನೆ ಆ ರೀತಿ, ಅದು ಅಷ್ಟು ಸುಲಭವಾಗಿ ಯಾವುದನ್ನು ಕೂಡ ಹೋಗಲಿ ಬಿಡು, ನೋ, ಇಟ್ ವಿಲ್ ನಾಟ್ ಡೂ ದಟ್. ಸೊ ಯಾವುದನ್ನು ಮನಸ್ಸು ಬಿಟ್ಕೊಡೋದಿಲ್ಲ. ಸೊ ಯಾವುದೋ ಒಂದರ ಬಗ್ಗೆ ಒಂದು ಆಸೆ ಅಥವಾ ಬಯಕೆಯನ್ನು ವ್ಯಕ್ತಪಡಿಸಿ ಅದು ನನಗೆ ಬೇಕೇ ಬೇಕು. ಸೊ ಈಗ ಹಠ ಸ್ಟಾರ್ಟ್ ಆಗುತ್ತೆ. ಮೊದಲೇನು ಮಾಡುತ್ತೆ ಮನಸ್ಸು, ಯಾವುದೋ ಒಂದರ ಬಗ್ಗೆ ವಿಚಾರವನ್ನು ತಿಳ್ಕೊಳ್ಳುತ್ತೆ. ದಟ್ಸ್ ಆಲ್. ಇಟ್ ಗೆಟ್ಸ್ ದಿ ನಾಲೆಡ್ಜ್ ಅಬೌಟ್ ಸಮಥಿಂಗ್. ಆ ನಂತರದಲ್ಲಿ ಏನು ಮಾಡುತ್ತೆ ಮನಸ್ಸು, ಅದನ್ನು ನೋಡುತ್ತೆ. ನೋಡಿದಾಗ ಒಂದು ರೀತಿಯ ಡಿಸೈರ್ ಅದನ್ನು ವ್ಯಕ್ತಪಡಿಸುತ್ತೆ, ಅದು ನನಗೆ ಬೇಕು. ಸೊ ಅದರ ಸ್ವರೂಪ ಹೇಗೆ ಇರಲಿ, ಅದು ದೊಡ್ಡದಾಗಿರಲಿ ಚಿಕ್ಕದಾಗಿರಲಿ, ಅದು ನನಗೆ ಬೇಕು ಅನ್ನುವಂತಹದ್ದು ಮನಸ್ಸಿಗೆ ಗೊತ್ತಾದ ನಂತರದಲ್ಲಿ ಅದು ಮನಸ್ಸು ಅಷ್ಟು ಸುಲಭವಾಗಿ ಅದು ಬಿಟ್ಕೊಡೋದಿಲ್ಲ. ಅದು ಸಣ್ಣದಾಗಿದ್ರೂ ಪರವಾಗಿಲ್ಲ, ಐ ವಾಂಟ್ ಇಟ್. ಸೊ ಹೀಗೆ ಯಾವುದೋ ಒಂದರ ಬಗ್ಗೆ ಮನಸ್ಸು ಆಸೆಯನ್ನು ವ್ಯಕ್ತಪಡಿಸಿ ಅದು ಬೇಕು ಎಂಬ ಬಯಕೆಯನ್ನು ವ್ಯಕ್ತಪಡಿಸುತ್ತೆ. ಅಂಡ್ ದಿಸ್ ಈಸ್ ಕಾಲ್ಡ್ ಕಿಂಚಿತ್ ವಾಂಛತಿ. ಏನೋ ಒಂದು ಅದು ನನಗೆ ಬೇಕು ಅನ್ನೋಂತಹದ್ದನ್ನು, ಆ ಆಸೆಯನ್ನು ವ್ಯಕ್ತಪಡಿಸುವಂತಹ ಮನಸ್ಸಿನ ಸ್ವಭಾವವನ್ನು ಕುರಿತು ಇಲ್ಲಿ ಈ ಶ್ಲೋಕದಲ್ಲಿ ಮನಸ್ಸು ಕಿಂಚಿತ್ ವಾಂಛತಿ. ಸೊ ಒಂದು ವೇಳೆ ಮನಸ್ಸು ಆಸೆ ಪಟ್ಟಾಗಿದೆ, ಬಯಕೆಯನ್ನು ವ್ಯಕ್ತಪಡಿಸಿದೆ, ನನಗೆ ಬೇಕು ಅನ್ನುವಂತಹದ್ದನ್ನು ಅದು ತಿಳಿಸಿದೆ. ಬರೀ ಆಸೆ ಪಟ್ಟಿದ್ದು ಮಾತ್ರ ಅಲ್ಲ, ಇಂತಹದ್ದು ಬೇಕು ಅನ್ನುವಂತಹದ್ದನ್ನು ಅದು ವ್ಯಕ್ತಪಡಿಸಿದೆ. ವ್ಯಕ್ತಪಡಿಸಿದ ನಂತರದಲ್ಲಿ ಅನ್ಫಾರ್ಚುನೇಟ್ಲಿ ಅದು ಯಾವುದನ್ನು ಆಸೆ ಪಟ್ಟಿತ್ತು ಅದು ಸಿಕ್ಕಲಿಲ್ಲ. ಯಾವಾಗ ಮನಸ್ಸಿಗೆ ತನಗೆ ಬೇಕಾಗಿರುವಂತಹದ್ದು ಸಿಗಲಿಲ್ಲ, ಆಗ ಶೋಚತಿ, ಮನಸ್ಸು ದುಃಖಕ್ಕೆ ಒಳಗಾಗತ್ತೆ. ಮನಸ್ಸು ದುಃಖಕ್ಕೆ ಒಳಗಾದ ನಂತರದಲ್ಲಿ ಏನು ಮಾಡುತ್ತೆ, ಒಂದು ರೀತಿಯ ಹಠಮಾರಿತನ. ಅಷ್ಟು ಸುಲಭವಾಗಿ ಮನಸ್ಸು ಸೋಲನ್ನು ಒಪ್ಕೊಳ್ಳೋದಿಲ್ಲ. ಮೈಂಡ್ ವರೀಸ್, ಚಿಂತೆ. ಸೊ ಯಾವಾಗ ಮನಸ್ಸಿಗೆ ತನಗೆ ಬೇಕಾಗಿರುವಂತಹದ್ದು ಸಿಗಲಿಲ್ಲ ಅಂತಂದಾಗ ಇಟ್ ವರೀಸ್ ಅಂಡ್ ದಿ ಆಂಗ್ಸೈಟಿ, ಇಟ್ ಡೆವಲಪ್ಸ್ ದಿ ಆಂಗ್ಸೈಟಿ ಟುವರ್ಡ್ಸ್ ದಟ್. ಸೊ ಆಂಗ್ಸೈಟಿ, ಸಾರೋ, ವರೀಸ್. ಬಿಕಾಸ್ ಆಫ್ ಆಲ್ ದೀಸ್ ಥಿಂಗ್ಸ್ ಮನಸ್ಸು ತನ್ನ ಪಾಡಿಗೆ ಶಾಂತವಾಗಿ ತಾನು ಇರುವಂತಹದ್ದನ್ನು ಕಲ್ತ್ಕೊಳ್ಳಿಲ್ಲ. ಕಲ್ತ್ಕೊಳ್ಳೋದಕ್ಕೆ ಅವಕಾಶನೇ ಕೊಡ್ತಾ ಇಲ್ಲ ಮನಸ್ಸು. ಸೊ ಮನಸ್ಸು ಅಂತಂದಾಗ ಅದೇನಾಯಿತು, ಸುಮ್ಮನೆ ಇರೋದಿಲ್ಲ, ಶಾಂತವಾಗಿಲ್ಲ ಅಂತಂದಾಗ ಚಡ್ಪಡಿಸ್ತಾ ಇದೆ, ಮನಸ್ಸು ಕುಣಿತಾ ಇದೆ. ಸೊ ಮನಸ್ಸು ಕಾಮಾಗಿರುವಂತಹದ್ದನ್ನು ಅದು ಮನಸ್ಸು ಕಲ್ತ್ಕೊಳ್ಳೇ ಇಲ್ಲ. ಯದಾ ಚಿತ್ತಂ. ಸೊ ವೆನೆವರ್ ದೆರ್ ಇಸ್ ಅ ಮೈಂಡ್, ಫಸ್ಟ್ ವಾಂಛತಿ, ಮೊದಲು ಅದೇನು ಮಾಡುತ್ತೆ, ಯಾವುದೋ ಒಂದನ್ನು ಇಷ್ಟಪಡುತ್ತೆ. ಅದು ಸಿಕ್ಕಲಿಲ್ಲ ಅಂತಂದಾಗ ನಂತರ ಶೋಚತಿ. ಸೊ ಮನಸ್ಸಿನ ಸ್ವಭಾವ ಇದು. ಫಾರ್ ಎಕ್ಸಾಂಪಲ್, ಮನಸ್ಸು ಏನು ಮಾಡುತ್ತೆ, ಒಬ್ಬ ವ್ಯಕ್ತಿಯಲ್ಲಿ ಹಿ ಈಸ್ ಅರ್ನಿಂಗ್ ವೆಲ್, ಪ್ರತಿ ತಿಂಗಳು ಒಳ್ಳೆ ಸಂಬಳ ಬರ್ತಾ ಇದೆ, ಎಷ್ಟು ಸಂಬಳ ಬರ್ತಾ ಇದೆ ಅನ್ನುವಂತಹದ್ದು ಮನಸ್ಸಿಗೆ ಗೊತ್ತಿರುತ್ತೆ. ಓ, ಒಳ್ಳೆ ಪ್ಯಾಕೇಜ್. ಆಮೇಲೆ ಏನು ಮಾಡುತ್ತೆ ಮನಸ್ಸು, ವಿ ವಿಲ್ ಬೈ ಎ ಹೌಸ್. ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಒಂದು ಮನೆ ತಗೊಳ್ಳೋಣ, ಆ ಮನೆ ತಗೊಳ್ಳೋಣ ಅನ್ನುವಂತಹ ಒಂದು ಆಸೆಯನ್ನು ವ್ಯಕ್ತಪಡಿಸಿದಾಗ ಅದಕ್ಕೆ ಸಪೋರ್ಟ್ ಇದೆ. ಯಾಕೆ, ಹಿ ಈಸ್ ಗೆಟಿಂಗ್ ಎ ಗುಡ್ ಸ್ಯಾಲ್ರಿ, ಎ ವೆರಿ ಗುಡ್ ಪ್ಯಾಕೇಜ್. ಹಾಗೇನು ಮಾಡುತ್ತೆ, ಹೇಗೂ ಸ್ಯಾಲ್ರಿ ಜಾಸ್ತಿ ಬರ್ತಾ ಇದೆ, ಆಸೆನೂ ಇದೆ, ಮನಸ್ಸು ಕೂಡ ಸುಮ್ಮನೆ ಕೂತಿಲ್ಲ, ಬ್ಯಾಂಕಿಗೆ ಲೋನ್ ಅಪ್ಲೈ ಮಾಡಿಸುತ್ತೆ, ಲೋನ್ ಸ್ಯಾಂಕ್ಷನ್ ಆಗತ್ತೆ, ಅಂಡ್ ಮನೆ ಕೂಡ ಪರ್ಚೇಸ್ ಮಾಡಿ ಆಯಿತು. ಮನಸ್ಸು ಏನು ಮಾಡಿದೆ, ಮನೆ ಬೇಕು ಅನ್ನುವಂತಹ ಆಸೆಯನ್ನು
ಸಿ ಮನಸ್ಸಿನ ಸ್ವಭಾವ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಟ್ ವೆರಿ ಕೇರ್ಫುಲಿ. ಮನಸ್ಸು ಯಾವುದೋ ಒಂದನ್ನು ಇಂತಹದ್ದು ಬೇಕು ಅನ್ನುವ ಬಯಕೆಯನ್ನು ವ್ಯಕ್ತಪಡಿಸುತ್ತೆ. ಅದೇ ರೀತಿಯಲ್ಲಿ ನನಗೆ ಮನೆ ಬೇಕು ಅನ್ನುವಂತಹ ಒಂದು ಆಸೆಯನ್ನು ವ್ಯಕ್ತಪಡಿಸಿ ನಂತರ ಕೆಲವು ಪ್ರೋಸೆಸ್ ಮೂಲಕ ಆ ಮನೆಯನ್ನು ಪರ್ಚೇಸ್ ಕೂಡ ಮಾಡಿ ಆಗುತ್ತೆ. ಪರ್ಚೇಸ್ ಮಾಡಿದ್ಮೇಲೆ ತಾನು ಇಷ್ಟಪಟ್ಟಂತಹ ಮನೆಯನ್ನು ಅದು ಅನುಭವಿಸಬೇಕು. ಇನ್ನೇನು ಮನೆ ಬಂದಿದೆ, ನಾನು ಅನುಭವಿಸ್ತಾ ಇದ್ದೀನಿ ಅನ್ನುವಂತಹ ಸಂದರ್ಭದಲ್ಲಿ 1ನೇ ತಾರೀಕು ಸ್ಯಾಲ್ರಿ ಬರುತ್ತೆ. ಸ್ಯಾಲ್ರಿನಲ್ಲಿ ಫಸ್ಟ್ ಮಂತ್ EMI ರಿಕವರಿ ಆಗುತ್ತೆ. ರಿಕವರಿ ಆಗಿ ದಟ್ ರಿಕವರಿ ಇಟ್ ಗೋಸ್ ಟು ದಿ ಬ್ಯಾಂಕ್. ಬ್ಯಾಂಕ್ ಹೋದ ನಂತರದಲ್ಲಿ ಇಟ್ ಇಸ್ ನಾಟ್ ಎ ಬಿಗ್ ಪಾಕೆಟ್. ಸ್ಯಾಲ್ರಿ ಕಡಿಮೆ ಆಗುತ್ತೆ. ಮನಸ್ಸಿಗೆ ಅದು ಇಷ್ಟಪಡೋದಿಲ್ಲ. ಓ ಸ್ಯಾಲ್ರಿ ಕಡಿಮೆ ಆಗೋಯಿತು, ಮೇಜರ್ ಅಮೌಂಟು EMI ಅಂತ ಹೇಳಿ ಸಾಲ ಕೊಟ್ಟೋಗ್ಬಿಡ್ತು. ಅದು ಮನೆಯನ್ನು ಅನುಭವಿಸ್ತಾನೆ ಇಲ್ಲ ಮನಸ್ಸು. EMI ಹೋದರೂ ಕೂಡ ನಾನು ಇಷ್ಟಪಟ್ಟಂತಹ ಬ್ಯೂಟಿಫುಲ್ ಮನೆ ನನಗೆ ಬಂದಿದೆ ಅನ್ನುವಂತಹದ್ದನ್ನು ಮನಸ್ಸು ಅನುಭವಿಸ್ತಾ ಇಲ್ಲ. ಮನಸ್ಸು ಅಲ್ಲಿ ಸಂತೋಷವನ್ನು ವ್ಯಕ್ತಪಡಿಸುವುದರ ಬದಲು ಬಂದಂತಹ ಸ್ಯಾಲ್ರಿ ಪ್ಯಾಕೆಟ್ನ ನೋಡ್ಬಿಟ್ಟು ಓ ಸ್ಯಾಲ್ರಿ ಕಡಿಮೆ ಆಯಿತು, ಒಂದು ಹಿಡ್ದೇ ಬಿಟ್ರಾ, ಒಂದು EMI ರಿಕವರಿ ಆಗೋಯ್ತಾ, ರಿಕವರಿ ಬ್ಯಾಂಕ್ಗೂ ಹೊಟ್ಟೋಯ್ತಾ, ಇಷ್ಟೇನ ಉಳ್ಕೊಂಡಿರೋದು ಸ್ಯಾಲ್ರಿಲಿ, ಸಂಬಳ ಕೂಡ ಕಡಿಮೆ ಆಯಿತು. ಮನೇನ ಪರ್ಚೇಸ್ ಮಾಡಿದಂತಹ ಆನಂದವನ್ನು ಅದು ಅನುಭವಿಸ್ತಾನೆ ಇಲ್ಲ, ಸವಿತಾ ಇಲ್ಲ. ಮನಸ್ಸಿಗೆ ಸಂತೋಷ ಆಗುವುದಕ್ಕೆ ಮುಂಚೆ ಇಟ್ ಕೇಮ್ ಟು ಅಂಡರ್ಸ್ಟ್ಯಾಂಡ್ ದಟ್ so much of amount is recovered from the salary towards the EMI of that house and it goes to the bank also. So now the salary is very less. ಶೋಚತಿ, ಮೊದಲು ವಾಂಚತಿ, now ಶೋಚತಿ. So it worries. So this is the condition of the mind. So after purchasing the house, it is very much natural that EMI portion, it will be recovered from the salary and you should go to the bank. ಇದೆಲ್ಲ ಮನಸ್ಸು ಅರ್ಥ ಮಾಡ್ಕೋಬೇಕು. ಜೊತೆನಲ್ಲಿ ಮನೆ ಬೇಕು ಅನ್ನೋಂತಹ ಸಂದರ್ಭದ ಜೊತೆಯಲ್ಲಿ ಈ ಥರದ್ದೆಲ್ಲ ಎಫೆಕ್ಟ್ಸ್ಗಳು ಆಗತ್ತೆ ಅನ್ನುವಂತಹದ್ದನ್ನು ಮನಸ್ಸು ಅಭ್ಯಾಸ ಮಾಡಬೇಕು. ಬಟ್ ಮನಸ್ಸು ಅದು ಮಾಡಿಲ್ಲ. ವಾಂಛತಿ ನಂತರ ಶೋಚತಿ. ಆಮೇಲೆ ಏನು ಮಾಡುತ್ತೆ ಮನಸ್ಸು? ಪರ್ಚೇಸ್ ಹೋಗಿದೆ, ಸ್ಯಾಲ್ರಿ ಕಡಿಮೆ ಬಂತು, ಈಗ ತಪ್ಕೊಂಡು ಹಿಡಿಬೇಕಲ್ಲ, ವಾಸ್ತು ಸರಿ ಇಲ್ಲ, ಇಲ್ಲಿಗೆ ಬಂದಮೇಲೆ ಬರೀ ಯೋಚನೆನೇ ಜಾಸ್ತಿ ಆಗ್ತಾ ಇದೆ, ಊಟ ತಿಂಡಿ ಸರಿ ಹೋಗ್ತಾ ಇಲ್ಲ, ರುಚಿಸ್ತಾ ಇಲ್ಲ. ಯಾಕೆಂದರೆ ಇಟ್ ಇಸ್ ನಾಟ್ ಎ ಬಿಗ್ ಸ್ಯಾಲ್ರಿ. ಊಟ ತಿಂಡಿನಲ್ಲಿ ರುಚಿ ಇಲ್ಲ, ರಾತ್ರಿ ನಿದ್ದೆ ಬರ್ತಾ ಇಲ್ಲ, ಉತ್ಸಾಹ ಇಲ್ಲ. ಇದಕ್ಕೆಲ್ಲ ಕಾರಣ ಏನು? ವಾಸ್ತು ಸರಿ ಇಲ್ಲ, ಸ್ವಲ್ಪ ಆತರ ಪಟ್ಬಿಟ್ವಿ. ವಾಸ್ತು ಸರಿ ಇಲ್ಲದೆ ಇರುವಂತಹ ಮನೆಯನ್ನು ನಾವು ತಗೊಂಡ್ಬಿಟ್ವಿ. ಈವನ್ ಲೊಕೇಶನ್ ವೈಸ್ ನಾವು ಈ ಏರಿಯಾಗೆ ಬರಬಾರ್ದಾಗಿತ್ತು, ಈ ಎಕ್ಸ್ಟೆನ್ಷನ್ ಸರಿ ಇಲ್ಲ. ವಾಸ್ತು ಈಸ್ ನಾಟ್ ಗುಡ್, ಎಕ್ಸ್ಟೆನ್ಷನ್ ಈಸ್ ನಾಟ್ ನೈಸ್, ಆ್ಯಂಡ್ ಕ್ವಾಲಿಟಿ ಆಫ್ ದಿ ಕನ್ಸ್ಟ್ರಕ್ಷನ್ ಇಲ್ಲವೇ ಇಲ್ಲ, ವೆರಿ ಪುವರ್, ಅದು ಕೂಡ ಸರಿ ಇಲ್ಲ. ಮನಸ್ಸಿಗೆ ಏನಾಗಿದೆ ಈಗ? ಟು ಸಿಟ್ ಆ್ಯಂಡ್ ವರಿ, ಬೇಕಾದಷ್ಟು ದಾರಿಗಳು ಸಿಕ್ಬಿಟ್ಟಿದೆ ಮನಸ್ಸಿಗೆ. ಮೈಂಡ್ ಹ್ಯಾಸ್ ಗಾಟ್ ಸೋ ಮೆನಿ ವೇಸ್. ಮನಸ್ಸು ಎಲ್ಲಿ ನೋಡಿದ್ರೂ ಈ ಒಂದು ಕಾರಣವನ್ನು ಹುಡುಕಿ ವರಿ ಮಾಡ್ಕೊಳ್ಳೋದಕ್ಕೆ ಬೇಕಾದಷ್ಟು ದಾರಿಗಳು ಸಿಕ್ಬಿಡ್ತು. ಅದೇ ಮನಸ್ಸು ಮನೆ ಬೇಕು ಅಂತ ಹಠ ಮಾಡಿತು. ಅದೇ ಮನಸ್ಸು ಇವತ್ತು ಹೇಳ್ತಾ ಇದೆ ವಾಸ್ತು ಈಸ್ ನಾಟ್ ಗುಡ್, ಮನೆ ಈಸ್ ನಾಟ್ ಇನ್ ದಿ ಪ್ರಾಪರ್ ಲೊಕೇಶನ್, ಆ್ಯಂಡ್ ದಿ ಕನ್ಸ್ಟ್ರಕ್ಷನ್ ಆಫ್ ದಿ ಹೌಸ್ ಈಸ್ ಆಲ್ಸೋ ವೆರಿ ಪುವರ್, ಆ್ಯಂಡ್ ರಿಮೈನಿಂಗ್ ಸ್ಯಾಲರಿನಲ್ಲಿ ಸಂಸಾರ ಮಾಡೋದು ಕಷ್ಟ ಆಗ್ತಾ ಇದೆ. These are all the complaints of the mind. This is the condition of the mind.
ಒಂದು ವೇಳೆ ಮನಸ್ಸೇ ಇಲ್ಲ ಅಂತಂದಿದ್ರೆ ಈ ಯಾವ ಪ್ರಾಬ್ಲಮ್ ಇರ್ತಾನೆ ಇರಲಿಲ್ವಲ್ಲ. ಮನಸ್ಸು ಇಲ್ಲ ಅಂದಿದ್ರೆ ಅದು ಮನೆ ಬೇಕು ಅಂತ ಹೇಳ್ತಿರ್ಲಿಲ್ಲ, ಮನೆ ಪರ್ಚೇಸ್ ಮಾಡ್ತಿರ್ಲಿಲ್ಲ, ಸ್ಯಾಲ್ರಿನಲ್ಲಿ ರಿಕವರಿ ಆಗ್ತಾ ಇರಲಿಲ್ಲ, ಏನೂ ಆಗ್ತಾನೆ ಇರಲಿಲ್ಲ, ಪ್ರಾಬ್ಲಮೇ ಇಲ್ಲ. ಸೊ ಆಲ್ ದೀಸ್ ಪ್ರಾಬ್ಲಮ್ಸ್ ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದಿ ಮೈಂಡ್. ಸೊ ಮನಸ್ಸು ವಾಂಛತಿ ನಂತರ ಶೋಚತಿ. ಸೊ ದಿಸ್ ಈಸ್ ದಿ ಕಂಡೀಷನ್ ಆಫ್ ದಿ ಮೈಂಡ್. But unfortunately, yada chittam, when there is a mind, automatically it started desiring for so many things. ಮನಸ್ಸು ಅಂತಂದ ಮೇಲೆ ಅದಕ್ಕೆ ಸುಮ್ಮನೆ ಇರೋದಕ್ಕೆ ಆಗದೆ ಇರೋದ್ರಿಂದ ಮನಸ್ಸು ಒಂದಲ್ಲ ಒಂದು ನನಗೆ ಇಂತಹದ್ದು ಬೇಕು ಅನ್ನುವಂತಹ ಒಂದು ಲಿಸ್ಟನ್ನು ಸದಾ ರೆಡಿ ಮಾಡ್ತಾ ಇರುತ್ತೆ. ಅದಕ್ಕೆ ಆಸೆ ಬಯಕೆಗಳ ಪಟ್ಟಿ ಅಂತ ಹೇಳಿದಾಗ ಅದು ಎಂದೂ ಮುಗಿಯೋದಿಲ್ಲ. ನಾವು ಮೇಲ್ಗಡೆಯಿಂದ ಒಂದೊಂದೇ ಆಸೆಗಳನ್ನು ನಾವು ಪೂರೈಸ್ಕೊಂಡ್ವಿ ಅಂತ ಅಲ್ಲಿ ಟಿಕ್ ಹಾಕ್ತಾ ಇದ್ರೆ ಒಂದೊಂದೇ ಐಟಮ್ ಅಡಿಷನ್. ಸೊ ಅದು ಎಲ್ಲೂ ಕೂಡ ನಾನು ಐ ಹ್ಯಾವ್ ಡನ್ ಎವ್ರಿಥಿಂಗ್, ಈ ಪಟ್ಟಿನ ಹರಿದು ಹಾಕ್ಬೋದು ಅನ್ನುವಂತಹ ಸಂದರ್ಭ ಬರೋದೇ ಇಲ್ಲ. ಯಾಕೆ? ಯದಾ ಚಿತ್ತಂ, ವೆನ್ ದೆರ್ ಈಸ್ ಅ ಮೈಂಡ್, ಆಲ್ವೇಸ್ ಮೈಂಡ್ ಇಟ್ ಡಿಸೈರ್ಸ್ ಫಾರ್ ಸಮಥಿಂಗ್ ಆರ್ ದಿ ಅದರ್. ಸೊ ಟು ಡಿಸೈರ್ ಫಾರ್ ಸಮಥಿಂಗ್, ಆ ಮನಸ್ಸು ಸದಾ ಚಡ್ಪಡಿಸ್ತಾ ಇರುತ್ತೆ. ಬಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿ ಮೈಂಡ್ ಪ್ರಾಪರ್ಲಿ. ಸಿ, ವೆನ್ ದೆರ್ ಈಸ್ ಅ ಮೈಂಡ್ ಅಂತಂದಾಗ ಇಟ್ ಡಿಸೈರ್ಸ್ ಫಾರ್ ಸಮಥಿಂಗ್. ಸೊ ಡಿಸೈರಿಂಗ್ ಫಾರ್ ಸಮಥಿಂಗ್ ಆಫ್ ದಿ ಮೈಂಡ್ ಈಸ್ ನಾಟ್ ಎ ಪ್ರಾಬ್ಲಮ್ ಅಟ್ ಆಲ್. ಮನಸ್ಸು ಅಂತಂದ ಮೇಲೆ ಅದು ಯಾವುದೋ ಒಂದನ್ನು ಆಸೆಯನ್ನು ವ್ಯಕ್ತಪಡಿಸುವಂತಹದ್ದು ಮನಸ್ಸಿನ ಸ್ವಭಾವ. ಸೊ ಇಟ್ ಈಸ್ ನಾಟ್ ಎ ಪ್ರಾಬ್ಲಮ್, ಇಟ್ ಈಸ್ ನಾಟ್ ಎಟ್ ಆಲ್ ಎ ಪ್ರಾಬ್ಲಮ್. ಬಟ್ ಈವನ್ ಇಫ್ ದ ಡಿಸೈರ್ ಈಸ್ ಫುಲ್ಫಿಲ್ಡ್, mind worries. So that is the problem. If it is fulfilled, then also shochati. If it is not fulfilled, then also shochati. So pratamam, ಮನಸ್ಸು ಹೇಗೆ ಅಂತಂದರೆ ಪ್ರಥಮಂ ವಾಂಛತಿ ನಂತರ ಶೋಚತಿ. ಸೊ ಪ್ರಥಮಂ ವಾಂಛತಿ ಅನಂತರಂ ಶೋಚತಿ. ಆಮೇಲೆ ಏನಾಗುತ್ತೆ ಮನಸ್ಸು? ವಾಟ್ ಈಸ್ ದಿ ಕಂಡೀಷನ್? ವಾಟ್ ಹ್ಯಾಪನ್ಸ್? ಕಿಂಚತ್ ಮುಂಚತಿ. ಸೊ ಮನಸ್ಸು ಏನು ಮಾಡುತ್ತೆ? ಅನದರ್ ಪ್ರಾಬ್ಲಮ್ ಆಫ್ ದಿ ಮೈಂಡ್. ವೆನ್ ದ ಮೈಂಡ್ ಡಿಸೈರ್ಸ್, ಫಸ್ಟ್ ಏನು ಮಾಡುತ್ತೆ? ಆಸೆ ಪಡುತ್ತೆ. ಮೈಂಡ್ ಡಿಸೈರ್ಸ್. ಆಮೇಲೆ ಏನು ಮಾಡುತ್ತೆ? ಅದರಿಂದನೇ ಈಚೆ ಬರೋಣ ಅಂತ ಹೇಳುತ್ತೆ. ಯಾವುದು ಬೇಕು ಅಂತ ಹೇಳಿರುತ್ತೆ ಮನಸ್ಸು, ಆಮೇಲೆ ನನಗೆ ಅದು ಬೇಡ, ಅದರಿಂದ ನನಗೆ ಮುಕ್ತಿ ಬೇಕು ಅಂತ ಹೇಳುತ್ತೆ. ಸೊ ದ ಮೈಂಡ್ ಡಿಸೈರ್ಸ್ ಟು ಬಿ ಫ್ರೀ ಫ್ರಮ್ ಸಮಥಿಂಗ್. ಸೊ ದಟ್ ಈಸ್ ಅನದರ್ ಟೈಪ್ ಆಫ್ ಡಿಸೈರ್. ಟು ಬಿ ಫ್ರೀ ಫ್ರಮ್ ಸಮಥಿಂಗ್ ಈಸ್ ಆಲ್ಸೋ ಡಿಸೈರ್ ಆಫ್ ದಿ ಮೈಂಡ್. ಸೊ ದಿಸ್ ಈಸ್ ಕಾಲ್ಡ್ ಮುಂಚತಿ. ನಾವು ಅನೇಕ ಸಂದರ್ಭಗಳಲ್ಲಿ ನಾವೇ ಮಾತನಾಡಿರ್ತೀವಿ, I want to get rid of this thing. I want to get rid of from this situation. I want to get rid of him. So, want to get rid of the situation, or I want to get rid of this place, etc. Kinchat munchati. ಅಂತಂದರೆ ಮೈಂಡ್ ಈಸ್ ರಿಜೆಕ್ಟಿಂಗ್. ಮನಸ್ಸು ಯಾವುದೋ ಒಂದರ ಬಗ್ಗೆ ತಿರಸ್ಕಾರ ಭಾವವನ್ನು ತೋರ್ತಾ ಇದೆ. ಮನಸ್ಸು ತಿರಸ್ಕಾರ ಭಾವವನ್ನು ತೋರ್ತಾ ಇದೆ, ಅದು ದಟ್ ಈಸ್ ಅಂಡರ್ಸ್ಟುಡ್. ಬಟ್ ನಿಜವಾಗ್ಲೂ ಅದರಿಂದ ತೊಂದರೆ ಆಗ್ತಾ ಇದೆಯಾ, ಅಥವಾ ಅದರಿಂದ ಒಳ್ಳೆಯದೇ ಆಗ್ತಾ ಇದೆಯಾ? ಮನಸ್ಸು ಇದನ್ನು ಅನಲೈಸ್ ಮಾಡ್ತಾ ಇಲ್ಲ. ಯಾವುದರಿಂದ ನಾನು ಐ ವಾಂಟ್ ಟು ಗೆಟ್ ರೈಡ್ ಆಫ್ ಅಂತ ಹೇಳ್ತಾ ಇದೆ, ನಿಜವಾಗ್ಲೂ ಅದರಿಂದ ತೊಂದರೆ ಆಗ್ತಾ ಇದೆಯಾ ಅಥವಾ ಅದರಿಂದ ಒಳ್ಳೆಯದಾಗ್ತಾ ಇದೆಯಾ? ಮನಸ್ಸು ಅಲ್ಲಿವರೆಗೆ ತನ್ನ ದೃಷ್ಟಿಯನ್ನು ಹರಿಸಿಲ್ಲ. ಇಟ್ ಜಸ್ಟ್ ಸೇಸ್ ಐ ವಾಂಟ್ ಟು ಗೆಟ್ ರೈಡ್ ಆಫ್ ದಿಸ್, ಐ ವಾಂಟ್ ಟು ಬಿ ಫ್ರೀ ಫ್ರಮ್ ದಟ್.
ಸೊ ಐ ವಾಂಟ್ ಟು ಬಿ ಫ್ರೀ. ಸೊ ಇಟ್ ಈಸ್ ಅನದರ್ ಕೈಂಡ್ ಆಫ್ ಡಿಸೈರ್. ಐ ವಾಂಟ್ ಅನ್ನುವಂತಹದ್ದು ಡಿಸೈರು. ಐ ವಾಂಟ್ ಟು ಬಿ ಫ್ರೀ ಫ್ರಮ್ ಸಮಥಿಂಗ್ ಈಸ್ ಆಲ್ಸೋ ಎ ಟೈಪ್ ಆಫ್ ಡಿಸೈರ್. ಸೊ ಮನಸ್ಸಿನಲ್ಲಿ ಒಂದು ರೀತಿಯ ಡಿಸೈರ್ ಟು ಬಿ ಫ್ರೀ ಫ್ರಮ್ ಸಮಥಿಂಗ್. ಸೊ ಮನಸ್ಸಿಗೆ ತನಗೆ ಏನು ಬರುತ್ತೆ ಅದನ್ನು ಇಮ್ಮಿಡಿಯೇಟ್ ಆಗಿ ಅದನ್ನು ಅನೌನ್ಸ್ ಮಾಡೋದು. ಸೊ ಮನಸ್ಸಿಗೆ ಬಂದಂಗೆ ಆಡ್ತಾ ಇದ್ದಾನೆ ಅಂತ ನಾವು ಹೇಳ್ತೀವಿ. ಯಾಕೆಂತಂದರೆ ನಾವು ಕೆಲವು ವ್ಯಕ್ತಿಗಳನ್ನು ನೋಡಿದಾಗ ಹೇಳ್ತೀವಿ, ಅವನಿಗೆ ಇಷ್ಟ ಬಂದಂಗೆ ಮಾಡ್ತಾ ಇದ್ದಾನೆ. ಸೊ ಅವನಿಗೆ ಇಷ್ಟ ಬರೋಂತಹದ್ದು ಯಾವುದು? ಅನೇಕ ಸಂದರ್ಭಗಳಲ್ಲಿ ಯಾವುದನ್ನು ಬೇಡ ಅಂತ ಹೇಳ್ತೀವಿ ಅದನ್ನು ಇಷ್ಟಪಡ್ತೀವಿ, ಅದನ್ನು ಇಷ್ಟಪಡ್ತಾನೆ ಅವನು, ಆ ವ್ಯಕ್ತಿ. ಆಮೇಲೆ ಯಾವುದನ್ನು ಇಷ್ಟಪಡಲಿ ಅವನು ಅಂತ ಹೇಳ್ತಾರೆ ಅದನ್ನು ಅವನು ಇಷ್ಟಪಡೋದಿಲ್ಲ. ಸೊ ಹೀಗೆ ಮನಸ್ಸಿಗೆ ತನಗೆ ಏನು ಬರುತ್ತೆ ಅದರ ಪ್ರಕಾರ ಅದನ್ನು ಮಾಡುತ್ತಿರುವಂತಹದ್ದು. ಸೊ ದಿಸ್ ಈಸ್ ದಿ ನೇಚರ್ ಆಫ್ ದಿ ಮೈಂಡ್. ಇದು ಮನಸ್ಸಿನ ಸ್ವಭಾವ. ಆ್ಯಂಡ್ ದಿಸ್ ಟೈಪ್ ಆಫ್ ಸ್ವಭಾವ ಈಸ್ ಕಾಲ್ಡ್ ಮುಂಚತಿ. ವಾಂಟಿಂಗ್ ಮೈಂಡ್ ಈಸ್ ಕಾಲ್ಡ್ ವಾಂಚತಿ. ದೆನ್ ಇಟ್ ವರೀಸ್ ಸ್ಲೋಲಿ. ಮನಸ್ಸು ಅದರ ಬಗ್ಗೆ ಒಂದು ರೀತಿಯ ದುಃಖವನ್ನು ಪ್ರದರ್ಶಿಸುವಂತಹದ್ದು, ಸಾರೋಫುಲ್ನೆಸ್ ಆಫ್ ದಿ ಮೈಂಡ್. ಆಮೇಲೆ ಏನು ಮಾಡುತ್ತೆ? ಬಿಕಾಸ್ ಆಫ್ ದಿ ಸಾರೋಫುಲ್ನೆಸ್, ದೆನ್ ಗೆಟ್ ರೈಡ್ ಫ್ರಮ್ ದಟ್. ಲೆಟ್ ಮಿ ಬಿ ಫ್ರೀ ಫ್ರಮ್ ದಿಸ್. ಸೊ ಬಿಕಾಸ್ ದಿ ಮೈಂಡ್ ಫೀಲ್ಸ್ ದಟ್ ಇಟ್ ಈಸ್ ನಾಟ್ ಫೇವರಬಲ್, it is only the thinking of the mind. Mind thinks that it is not favorable. Grishnati, it is called Grishnati. The mind which is interested in grasping, it is called receiving mind. The mind wants to receive something, it wants something. So interested in obtaining something. That which is favorable, mind wants it. So mind wants to grasp that because it is favorable. This is called Grishnati. When something is favorable to the mind, ಅದು ವ್ಯಕ್ತಿ ಆಗಿರಬಹುದು, ವಸ್ತು ಆಗಿರಬಹುದು, ಒಂದು ಸಿಚುಯೇಷನ್ ಆಗಿರಬಹುದು, ಹೀಗೆ ಅದು ಏನೇ ಆಗಿರಬಹುದು. ಮೈಂಡ್ ಥಿಂಕ್ಸ್ ದಟ್ ಇಟ್ ಈಸ್ ಫೇವರಬಲ್. ಅಥವಾ ದಿಸ್ ಪರ್ಸನ್ ಈಸ್, ಅದೊಬ್ಬ ವ್ಯಕ್ತಿ ಆಗಿರಬಹುದು, ಒಂದು ವಸ್ತು ಆಗಿರಬಹುದು, ಒಂದು ಸನ್ನಿವೇಶ ಆಗಿರಬಹುದು, ಹೀಗೆ ಅದು ಏನೇ ಆಗಿದ್ರೂ ಇಫ್ ಮೈಂಡ್ ಥಿಂಕ್ಸ್ ದಟ್ ಇಟ್ ಈಸ್ ಫೇವರಬಲ್, ಸೊ ಇಟ್ ವಾಂಟ್ಸ್ ಟು ಗ್ರಾಸ್ಪ್ ದಟ್, ಇಟ್ ವಾಂಟ್ಸ್ ಟು ಹೋಲ್ಡ್ ಆನ್ ಟು ಇಟ್. ಸೊ ಅದು ಫೇವರಬಲ್ ಅಂದಮೇಲೆ ಮುಗೀತು, ಇಟ್ ವಾಂಟ್ಸ್ ಟು ಗ್ರಾಸ್ಪ್ ಇಟ್. ಸೊ ಸಪೋಸ್ ಅದು ಮನಸ್ಸಿಗೆ ಫೇವರಬಲ್ ಅಲ್ಲ, ಇಟ್ ಈಸ್ ನಾಟ್ ಫೇವರಬಲ್ ಟು ದಿ ಮೈಂಡ್ ಅಂತಂದಾಗ ಮೈಂಡ್ ಸೇಸ್ ಐ ವಾಂಟ್ ಟು ಗೆಟ್ ರೈಡ್ ಆಫ್. ಸಿ, ಮನಸ್ಸು ಯಾವ ಕಾರಣದಿಂದ ತಿರಸ್ಕಾರ ಭಾವವನ್ನು ಹೊಂದತ್ತೆ ಅಂತಂದರೆ ಮೈಂಡ್ ಇಟ್ ಜಡ್ಜಸ್. ಬಟ್ ಆ ಜಡ್ಜ್ಮೆಂಟ್ ಸರಿನೋ ತಪ್ಪೋ ದಟ್ ಈಸ್ ಸೆಕೆಂಡರಿ. ವೆನ್ ಸಮಥಿಂಗ್ ಈಸ್ ನಾಟ್ ಫೇವರಬಲ್ ಟು ದಿ ಮೈಂಡ್, then the mind it decides that I want to get rid of. ಸೊ ಮನಸ್ಸು ಆ ಒಂದು ತಿರಸ್ಕಾರ ಭಾವವನ್ನು ಯಾವ ಸಂದರ್ಭದಲ್ಲಿ ತಗೊಳ್ಳುತ್ತೆ ಅಂತಂದರೆ ಮನಸ್ಸಿಗೆ ಇಟ್ ಈಸ್ ನಾಟ್ ಫೇವರಬಲ್ ಅನ್ನುವಂತಹದ್ದು, ಮನಸ್ಸು ಆ ರೀತಿಯಲ್ಲಿ ಅದನ್ನು ಅರ್ಥ ಮಾಡಿಕೊಂಡಾಗ ಮನಸ್ಸು ಇಟ್ ಈಸ್ ನಾಟ್ ಫೇವರಬಲ್, ಸೊ ಇದು ನನಗೆ ಬೇಕಾಗಿಲ್ಲ, ಲೆಟ್ ಮೀ ಬಿ ಫ್ರೀ ಫ್ರಮ್ ದಿಸ್, ಸೊ ಐ ವಾಂಟ್ ಟು ಗೆಟ್ ರೈಡ್ ಆಫ್ ದಿಸ್. ಹೀಗೆ ಆಲ್ ದೀಸ್ ಟೇಕ್ಸ್ ಪ್ಲೇಸ್ ಇನ್ ದಿ ಮೈಂಡ್. ಸೊ ಮನಸ್ಸಿನಲ್ಲಿ ಹೀಗೆ ಅನೇಕ ರೀತಿಯ ಬದಲಾವಣೆಗಳು, ಕ್ಷಣ ಕ್ಷಣದಲ್ಲಿ ಬದಲಾವಣೆಗಳು. ಸೊ ದಿಸ್ ಈಸ್ ಕಾಲ್ಡ್ ಮಾಡಿಫಿಕೇಶನ್ಸ್. ರೆಸ್ಟ್ಲೆಸ್ ಆಗಿ ಆಡ್ತಾ ಇದ್ದಾನೆ ಅಂತ ಹೇಳ್ತೀವಿ. ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂತ ನಾವು ಹೇಳ್ತೀವಿ. ಮನಸ್ಸಿದೆ ಅನ್ನೋದು ಗೊತ್ತಾಗ್ತಾ ಇದೆ, ಮನಸ್ಸಿಗೆ ಅಂತ ನಾವು ಹೇಳಿರೋದ್ರಿಂದ ದೇರ್ ಈಸ್ ಮೈಂಡ್, ಬಟ್ ಮೈಂಡ್ ಈಸ್ ನಾಟ್ ಪೀಸ್ಫುಲ್, ಮೈಂಡ್ ಈಸ್ ನಾಟ್ ಕಾಮ್.
ಸೊ ಇಟ್ ಈಸ್ ಓನ್ಲಿ ಬಿಕಾಸ್ ಅಲ್ಲಿ ದೇರ್ ಆರ್ ಸೋ ಮೆನಿ ಪ್ರೋಸೆಸ್, ಥಾಟ್ ಪ್ರೋಸೆಸ್ ನಿರಂತರವಾಗಿ ನಡೀತಾ ಇದೆ. ಸೋ ಮೆನಿ ಮಾಡಿಫಿಕೇಶನ್ಸ್ ಆರ್ ಗೋಯಿಂಗ್ ಆನ್ ಇನ್ ದಿ ಮೈಂಡ್. ಆ ಪ್ರತಿಯೊಂದು ಮಾಡಿಫಿಕೇಶನ್ನ ಕೂಡ ಮನಸ್ಸು ಹೇರುತ್ತೆ ಮನುಷ್ಯನಿಗೆ. ಯು ಡೂ ಇಟ್, ಡೋಂಟ್ ಡೂ ಇಟ್. ಯು ಗೋ ದೇರ್, ಡೋಂಟ್ ಗೋ ದೇರ್. ಯು ಈಟ್ ಇಟ್, ಡೋಂಟ್ ಈಟ್ ಇಟ್. ಯು ಅಕ್ಸೆಪ್ಟ್ ಇಟ್, ಯು ರಿಜೆಕ್ಟ್ ಇಟ್. This is how it commands. So, yada chittam, then when there is a mind, kinchit vanchati, anantaradalli kinchit shochati, when it is something is favorable, kinchit krishnati, when it is not favorable, kinchit munchati. ಸೊ ದಿಸ್ ಈಸ್ ದಿ ವರ್ಕ್ ಆಫ್ ದಿ ಮೈಂಡ್. ಮನಸ್ಸು ಏನು ಕೆಲಸ ಮಾಡುತ್ತೆ ಅಂತಂದರೆ, ಮನಸ್ಸು ಮಾಡುವಂತಹ ಕೆಲಸ ಹೀಗೆ: ಬೇಕು ಅನ್ನತ್ತೆ, ಬೇಡ ಅನ್ನತ್ತೆ, ಇಷ್ಟಪಡತ್ತೆ, ತಿರಸ್ಕಾರ ಮಾಡುತ್ತೆ. ಐ ಆಮ್ ಮೆಂಟಲಿ ಟೈರ್ಡ್ ಅಂತ ನಾವು ಹೇಳ್ತೀವಿ. ಬಿಕಾಸ್ ಮನಸ್ಸು ಹೇಳೋವಂತಹದ್ದನ್ನೆಲ್ಲ ನಾವು ಕೇಳ್ತಾ ಇರ್ತೀವಲ್ಲ. ಸೊ ಐ ಆಮ್ ಟೈರ್ಡ್ ಎನಫ್, ಮೈಂಡ್ ಈಸ್ ಆಲ್ಸೋ ಟೈರ್ಡ್ ಅಂತ ನಾವು ಹೇಳ್ತೀವಿ. So this is how mind works. ಸೊ ಹೆಂಗೆ ಅಂತಂದರೆ, ನಾವು ಮಲಗಿರ್ತೀವಿ, ಎಚ್ಚರ ಆಗುತ್ತೆ ಬೆಳಗಾಯಿತು ಅಂತ. ಎಚ್ಚರವಾದ ನಂತರದಿಂದ ಮತ್ತೆ ಮಲಗುವವರೆಗೆ ಅಂತಂದರೆ, ಎಚ್ಚರವಾಗಿರುವಂತಹ ಅಷ್ಟೂ ಸಂದರ್ಭಗಳಲ್ಲಿ ಅಲ್ಲಿಯವರೆಗೆ ಮನಸ್ಸು ಈ ಕೆಲಸಗಳನ್ನು ಬಿಟ್ಟು ಬೇರೆ ಇನ್ನೇನು ಮಾಡ್ತಾ ಇಲ್ಲ. ಸೊ ಎಚ್ಚರದ ಸಮಯದಲ್ಲಿ ಮನಸ್ಸು ಏನು ಮಾಡ್ತಾ ಇದೆ? ಟಿಲ್ ಇಟ್ ಗೋಸ್ ಟು ಸ್ಲೀಪ್. ಸೊ ಟಿಲ್ ಇಟ್ ಗೋಸ್ ಟು ಸ್ಲೀಪ್ ಅಂತಂದರೆ ದಿಸ್ ಈಸ್ ಎಚ್ಚರದ ಅವಸ್ಥೆ. ಸೊ ಈ ಎಂಟೈರ್ ಈ ಒಂದು ಸಮಯದಲ್ಲಿ, ಎಚ್ಚರದ ಸಮಯದಲ್ಲಿ ಮನಸ್ಸು ಮುಖ್ಯವಾಗಿ ಮಾಡುವಂತಹದ್ದೇ ಈ ರೀತಿಯ ಕೆಲಸಗಳನ್ನು. ಕಿಂಚಿತ್ ವಾಂಚತಿ, ಕಿಂಚಿತ್ ಶೋಚತಿ, ಕಿಂಚಿತ್ ಗೃಷ್ಣಾತಿ, ಕಿಂಚಿತ್ ಮುಂಚತಿ. ಸೊ ಇದೆಲ್ಲ ಯಾವಾಗ ಅಂತಂದ್ರೆ, ಯದಾ ಚಿತ್ತಂ, ವೆನ್ ದೆರ್ ಈಸ್ ಅ ಮೈಂಡ್. ವೆನ್ ಡು ಯು ನೋ ದಟ್ ವೆನ್ ದೆರ್ ಈಸ್ ಅ ಮೈಂಡ್? ಇನ್ ಯುವರ್ ವೇಕಿಂಗ್ ಸ್ಟೇಟ್. ನಿನ್ನ ಎಚ್ಚರದ ಸಮಯದಲ್ಲಿ ಮನಸ್ಸಿದೆ ಅಂತ ಗೊತ್ತಾದಾಗ ಮತ್ತೆ ನಿದ್ರೆ ಹೋಗುವವರೆಗೆ ಮನಸ್ಸು ಈ ಕೆಲಸಗಳನ್ನು ಮಾತ್ರ ಮಾಡುತ್ತೆ, ಬೇರೆ ಇನ್ನೇನು ಗೊತ್ತಿಲ್ಲ ಮನಸ್ಸಿಗೆ. ಸೊ ಒಟ್ಟಿನಲ್ಲಿ ಮನಸ್ಸು ಶಾಂತವಾಗಿರುವಂತಹದ್ದನ್ನು ಕಲ್ತ್ಕೊಳ್ಳಿಲ್ಲ. ಸೊ ಏನೆಲ್ಲವನ್ನ ಒಂದೇ ಸಮನೆ ಮನಸ್ಸು ಮಾಡ್ತಾ ಇದೆ, ಯಾವುದೋ ಒಂದನ್ನು ಆಸೆಯನ್ನು ವ್ಯಕ್ತಪಡಿಸುವಂತಹದ್ದು, ಅದು ಅಂತಹ ಆಸೆ ಪೂರೈಸಿದಾಗ ಅದನ್ನು ಅನುಭವಿಸದೇ ಇರುವಂತಹದ್ದು, ಅದನ್ನು ಸವಿಯುವುದಕ್ಕೆ ಮುಂಚೆನೆ ವರಿ ಮಾಡಿಕೊಳ್ಳುವಂತಹದ್ದು, ಹೀಗೆ ಆಸೆಗಳನ್ನು ವ್ಯಕ್ತಪಡಿಸುವಂತಹದ್ದು, ಅಥವಾ ಟು ಬಿ ಫ್ರೀ ಫ್ರಮ್ ಸಮಥಿಂಗ್, ಗೆಟ್ ರೈಡ್ ಆಫ್ ಫ್ರಮ್ ಸಮಥಿಂಗ್, ಲೆಟ್ ಮಿ ಬಿ ಫ್ರೀ ಫ್ರಮ್ ಸಮಥಿಂಗ್, free from somebody, free from something, free from particular situation, or to hold on to that alone, ಯಾವುದೋ ಒಂದನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಬಿಡುವಂತಹದ್ದು. ಸೊ ದಿಸ್ ಇಸ್ ಕಾಲ್ಡ್ ಗೃಷ್ಣಾತಿ. ಬಟ್ ಇಷ್ಟು ಮಾಡಿ ಸುಮ್ಮನೆ ಇರೋದಿಲ್ಲ, ಇಲ್ಲಿಗೆ ಮುಗಿಯೋದಿಲ್ಲ ಮನಸ್ಸಿನ ಕೆಲಸ. ಇಟ್ ಈಸ್ ನಾಟ್ ಓವರ್ ವಿತ್ ದಿಸ್. ಅಗೇನ್ ಕಿಂಚಿತ್ ಹೃಷ್ಯತಿ. ಸೊ ಈ ಥರ ಅನೇಕಗಳನ್ನು ಪ್ರಯತ್ನ ಮಾಡಿ ಕೊನೆಗೆ ಮನಸ್ಸು ಏನು ಮಾಡುತ್ತೆ, ಅದು ಬೇಕು, ಇದು ಬೇಕು, ಇದನ್ನು ಬಿಟ್ಬಿಡು, ಅದನ್ನು ಬಿಟ್ಬಿಡು, ಹೀಗೆ ವಾಂಚತಿ, ಶೋಚತಿ, ಎಲ್ಲ ಪ್ರೋಸೆಸ್ಸು ಮುಗಿದ ಮೇಲೆ ಏನು ಮಾಡುತ್ತೆ, ಮನಸ್ಸು ಸುಮ್ಮನೆ ಇರೋದಿಲ್ವಲ್ಲ, ತಿರ್ಗಿ ಏನು ಮಾಡುತ್ತೆ, ಏನೋ ನೋಡ್ತಾ ಇರುತ್ತೆ, ಹೋಗಿ ಅದನ್ನ ಹಿಡ್ಕೊಂಬಿಡೋದು. ಆಮೇಲೆ ಏನು ಮಾಡುತ್ತೆ, ಅದರ ಮೂಲಕ ಅತಿಯಾದ ಆನಂದವನ್ನು ವ್ಯಕ್ತಪಡಿಸುವಂತಹದ್ದು. ಸೊ ಯಾವುದೋ ಒಂದನ್ನು ಹಿಡ್ಕೊಂಬಿಟ್ಟು ಅತಿಯಾಗಿ ಆನಂದವನ್ನು ಪಡುವಂತಹದ್ದು. ಕಿಂಚಿತ್ ಹೃಷ್ಯತಿ. ಸೊ ಫೀಲಿಂಗ್ ವೆರಿ ವೆರಿ ಹ್ಯಾಪಿ ಬಿಕಾಸ್ ಆಫ್ ದಿಸ್. ಆಗ ಮನಸ್ಸು ಇಟ್ ವಿಲ್ ಎಕ್ಸ್ಪ್ರೆಸ್ ದಿ ಹ್ಯಾಪಿನೆಸ್. ನೌ ಐ ಆಮ್ ವೆರಿ ಹ್ಯಾಪಿ. ಸಿ ವೆನ್ ಇಟ್ ಈಸ್ ಎ ಫೇವರಬಲ್ ಸಿಚುಯೇಷನ್, then it will desire for something. So when it desires for something and when it got it, kinchit hrishyati.
ಸೊ ಆಗ ಮುಖ ಅರಳಿದೆ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಸಿಕ್ಕಿದ್ದೆಲ್ಲ ಅವನು ಅಂದ್ಕೊಂಡಿದ್ದೆಲ್ಲ ಅವನಿಗೆ ಸಿಗ್ತಾ ಇದೆಯಲ್ಲಪ್ಪ. ದ ಫೇಸ್ ಈಸ್ ಬಬ್ಲಿಂಗ್, ಹಿ ಈಸ್ ವೆರಿ ಹ್ಯಾಪಿ. ಸೊ ಮಚ್ ಆಫ್ ಜಾಯ್ ಕ್ಯಾನ್ ಬಿ ಸೀನ್ ಬಿಕಾಸ್ ಎಲ್ಲ ಆಸೆಗಳು ಪೂರೈಸ್ಕೊತಾ ಇದ್ದಾನೆ, ಬೇಡದೇ ಇರೋದನ್ನು ರಿಜೆಕ್ಟ್ ಮಾಡ್ತಾ ಇದ್ದಾನೆ, ಯಾವುದೋ ಒಂದನ್ನು ಹಿಡ್ಕೊಂಡು ಅತಿಯಾಗಿ ಆನಂದವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಹಿ ಸೇಸ್ ಐ ಆಮ್ ಫೀಲಿಂಗ್ ವೆರಿ ಹ್ಯಾಪಿ, so much of joy. At some point of time, mind kupyati, it will get angry also. ಇಲ್ಲಿವರೆಗೆ ಮನಸ್ಸಿನ ಬೇರೆ ಬೇರೆ ಆಯಾಮಗಳನ್ನು ನೋಡಿದ್ವಿ. ಈಗ ದ ಸೇಮ್ ಮೈಂಡ್ ಕುಪ್ಯತಿ, ಮೈಂಡ್ ವಿಲ್ ಗೆಟ್ ಆಂಗ್ರಿ. ಸಿ, ಅನೇಕ ಸಂದರ್ಭಗಳಲ್ಲಿ ದ ಸೇಮ್ ಮೈಂಡ್ ಇಟ್ ಡಿಸೈರ್ಸ್ ಫಾರ್ ಸಮಥಿಂಗ್, ಫಾರ್ ಸಮ್ ಆಬ್ಜೆಕ್ಟ್ಸ್. ಹೀಗೆ ಯಾವುದೋ ಒಂದನ್ನು ಬೇಕು ಅಂತ ಹೇಳಿ ಆಸೆಗಳನ್ನು ವ್ಯಕ್ತಪಡಿಸುತ್ತೆ. ಆಮೇಲೆ ಏನೋ ಒಂದು ಕಾರಣದಿಂದ ನಾಟ್ ಏಬಲ್ ಟು ಅಕ್ವೈರ್ ದಟ್ ಪರ್ಟಿಕ್ಯುಲರ್ ಆಬ್ಜೆಕ್ಟ್. ಯಾವಾಗ ತಾನು ಬಯಸಿದ್ದು ಸಿಗಲಿಲ್ಲ ಆಗ ಇಟ್ ಗೆಟ್ಸ್ ಆಂಗ್ರಿ. ಮತ್ತು ಅದು ಅಲ್ಲಿಗೆ ನಿಂತ್ಕೊಳ್ಳಿಲ್ಲ, ಆ ಮನಸ್ಸಿನ ಕೋಪ ಅನ್ನುವಂತಹದ್ದು ಅಲ್ಲಿಗೆ ನಿಂತ್ಕೊಳ್ಳಿಲ್ಲ. ಇಟ್ ಶೌಟ್ಸ್ ಆನ್ ಅದರ್ಸ್. ಬೇರೆಯವರೆಲ್ಲರನ್ನ ಬೈಯುವಂತಹದ್ದು, ನಿಂದಿಸುವಂತಹದ್ದು. ಸೊ ದಿಸ್ ಇಸ್ ಕಾಲ್ಡ್ ಕುಪ್ಯತಿ. ಹೀಗೆ ಮನಸ್ಸು, ವೆನ್ ದೆರ್ ಈಸ್ ಅ ಮೈಂಡ್ ಅಂತಂದಾಗ ವಿ ಕ್ಯಾನ್ ಸಿ 6 different types of activities that are there in the mind. 6 types of different activities that can be seen in the mind. Yada chittam, when there is a mind, we can see these 6 different activities that are going on in the mind. ಮೊದಲನೇದು ವಾಂಛತಿ, desires. ಶೋಚತಿ, it worries. ಮುಂಚತಿ, ಗೃಷ್ಣತಿ, ಹೃಷ್ಯತಿ, ಕೊನೆಯಲ್ಲಿ ಕುಪ್ಯತಿ. ಹೀಗೆ ವಿ ಕ್ಯಾನ್ ಸಿ ದೇರ್ ಆರ್ ಪಾಸಿಟಿವ್ ಇಶ್ಯೂಸ್, ನೆಗೆಟಿವ್ ಇಶ್ಯೂಸ್, ಸಮಟೈಮ್ಸ್ ಬೋತ್ ಪಾಸಿಟಿವ್ ಅಂಡ್ ನೆಗೆಟಿವ್ಸ್. ಹೀಗೆ ಮನಸ್ಸು ಅಂತಂದಾಗ ನಾವಿಲ್ಲಿ ಹೀಗೆ ಅನೇಕಗಳನ್ನು ನೋಡ್ತೀವಿ. ಸೊ ಈ ಪಾಸಿಟಿವಿಟಿ ಅಥವಾ ನೆಗೆಟಿವಿಟಿ ಅಂತ ಏನು ನಾವು ಗುರುತಿಸ್ತೀವಿ, ಇಟ್ ಡಿಪೆಂಡ್ಸ್ ಆನ್ ಫೇವರಬಲ್ ಆ್ಯಂಡ್ ಅನ್ಫೇವರಬಲ್ ಆಬ್ಜೆಕ್ಟ್ಸ್. ಈ ಫೇವರಬಲ್ ಆ್ಯಂಡ್ ಅನ್ಫೇವರಬಲ್ ಅನ್ನುವಂತಹದ್ದನ್ನು ಮೈಂಡ್ ರೆಕಗ್ನೈಸಸ್. ಯು ಸೇ ಸಮಥಿಂಗ್ ಈಸ್ ಫೇವರಬಲ್ ಬಟ್ ಮೈಂಡ್ ಸೇಸ್ ಇಟ್ ಈಸ್ ನಾಟ್ ಫೇವರಬಲ್. You say it is not favorable, mind says it is favorable. You reject something, mind accepts something. Mind rejects something, you say you get it. So ಹೀಗೆ ಮನಸ್ಸು ಅಂತಂದಾಗ ಅಲ್ಲಿ there is pleasant, there is unpleasant, there is ಆನಂದ, there is ಕೋಪ. ಹೀಗೆ ಮನಸ್ಸಿನಲ್ಲಿ ನಾವು ಈ ರೀತಿಯ 6 different types of activities that are going on in the mind can be observed. ಮನಸ್ಸು ಅಂತಂದಾಗ ಇದೆಲ್ಲ ಸಹಜ. ಬಟ್ ಇದು ಒಬ್ಬ ಸಾಮಾನ್ಯ ಮನುಷ್ಯನ ಮನಸ್ಸಿನ ಪರಿಸ್ಥಿತಿ. ಬಟ್ ಒಬ್ಬ ಜ್ಞಾನಿ, ವೆನ್ ಯು ಸೇ ಸಮ್ವನ್ ಈಸ್ ಜ್ಞಾನಿ, ಹಿ ಈಸ್ ರಿಯಲೈಸ್ಡ್, ಹಿ ಈಸ್ ಎಕ್ಸ್ಪೀರಿಯನ್ಸ್ಡ್, ಅವನ ಅನುಭವಿ. ಅವನು ಇವುಗಳನ್ನು ಹೇಗೆ ಹ್ಯಾಂಡಲ್ ಮಾಡ್ತಾನೆ? ನ ಹೃಷ್ಯತಿ ನ ದ್ವೇಷ್ಟಿ. ಸೊ ಒಬ್ಬ ಜ್ಞಾನಿ ಅಂತ ಹೇಳಿದಾಗ he does not have any elevation or depression in the mind. So it is samatvam, equal. He sees everything as equal. See, as long as we entertain the mind with I am, that is aham, mama. So ಯಾವಾಗ we entertain, ಆ ಮನಸ್ಸಿಗೆ ನಾವು
ವಿ ಅಲೋ ದಿ ಮೈಂಡ್, ಅದರ ಜೊತೆಗೆ ಅಲ್ಲಿ ನಾನು ಅನ್ನುವಂತಹ ಅದನ್ನು ನಾವು ಬೆರೆಸ್ತೀವಿ, ಆಗ ಅದನ್ನು ಅಹಂಕಾರ, ಮಮಕಾರ ಈ ರೀತಿ ಕರಿತೀವಿ. ಸಿ, ವಿ ಆರ್ ಟಾಕಿಂಗ್ ಅಬೌಟ್ ಬಂಧನ ಅಂಡ್ ಮೋಕ್ಷ. ಸೊ ಬಂಧನ ಅಂತ ಹೇಳಿದಾಗ ಅದು ಮನಸ್ಸಿಗೆ ಸಂಬಂಧಪಟ್ಟಿರುವಂತಹದ್ದು ಅಂತ ಹೇಳಿದ್ರಿಂದ ವಾಟ್ ಈಸ್ ಮೈಂಡ್ ಅಂಡ್ ವಾಟ್ ಈಸ್ ದಿ ನೇಚರ್ ಆಫ್ ದಿ ಮೈಂಡ್ ಇವೆಲ್ಲವನ್ನು ತಿಳ್ಕೊಳ್ಳೋ ಹಂಗಾಯಿತು. ಬಟ್ ದೆರ್ ಈಸ್ ಒನ್ ಉಪನಿಷತ್ ಕಾಲ್ಡ್ ಮಹಾ ಉಪನಿಷತ್. ಅಲ್ಲಿ ದೆರ್ ಈಸ್ ಎ ಮಂತ್ರ. ಆ ಮಂತ್ರದಲ್ಲಿ ಇಟ್ ಯೂಸಸ್ ಟೂ ಬ್ಯೂಟಿಫುಲ್ ವರ್ಡ್ಸ್. ಎರಡು ಪದಗಳಿಂದ ದಟ್ ಮಂತ್ರ ವಿಲ್ ಎಕ್ಸ್ಪ್ಲೈನ್ ಯು ವಾಟ್ ಈಸ್ ಬಂಧನ ಅಂಡ್ ವಾಟ್ ಈಸ್ ಮೋಕ್ಷ. ಅಲ್ಲಿ ಕೇವಲ ಆ ಮಂತ್ರದಲ್ಲಿ ಈ ಎರಡು ಪದಗಳು ಬಂಧನ ಮತ್ತು ಮೋಕ್ಷವನ್ನು ವರ್ಣನೆ ಮಾಡುತ್ತವೆ. ಅಷ್ಟು ಸೊಗಸಾಗಿದೆ ಆ ಮಂತ್ರ. ಸೊ ಇಟ್ ಅಕಾರ್ಡಿಂಗ್ ಟು ದಟ್ ಮಂತ್ರ ಇಟ್ ಸೇಸ್, ಇದು ನಂದು ಅಥವಾ ಇದು ನನ್ನದು ಅಲ್ಲ. ಮಮ ನಿರ್ಮಮ ಅಂತ ಹೇಳ್ತಾರೆ. ಇದು ನಂದು ಅಥವಾ ಇದು ನಂದಲ್ಲ. ಸೊ ದೀಸ್ ಟು ವಿಲ್ ರಿವೀಲ್ ವಾಟ್ ಈಸ್ ಬಂಧನ ಅಂಡ್ ವಾಟ್ ಈಸ್ ಮೋಕ್ಷ. ಸೊ ದ್ವೇಪದೇ ಬಂಧ ಮೋಕ್ಷಾಯ ನಿರ್ಮಮೇತಿ ಮಮೇತಿ ಚ. ಮಮೇತಿ ಬದ್ಯತೆ ಜಂತು ನಿರ್ಮಮೇತಿ ವಿಮುಚ್ಯತೆ. ಸೊ ಇಟ್ ಈಸ್ ಒನ್ ಆಫ್ ದಿ ಮಂತ್ರಾಸ್ ದಟ್ ವಿ ಕ್ಯಾನ್ ಸಿ ಇನ್ ಮಹಾ ಉಪನಿಷತ್. ಅಂಡ್ ಈ ಮಂತ್ರದಲ್ಲಿ ಮಮೇತಿ ಚ ನಿರ್ಮಮೇತಿ, ಸೊ ನನ್ನದು ಮತ್ತು ನನ್ನದಲ್ಲ ಅನ್ನುವಂತಹ ಎರಡು ಪದಗಳನ್ನು ನಾವು ಈ ಮಂತ್ರದಲ್ಲಿ ನೋಡ್ತಾ ಇದ್ದೀವಿ. ಸೊ ದೀಸ್ two words are very important words of this mantra. ಆ ಎರಡು ಮಂತ್ರಗಳಲ್ಲಿ, ಆ ಎರಡು ಪದಗಳಲ್ಲಿ ಒಂದರ ಮೂಲಕ ವಾಟ್ ಈಸ್ ಬಂಧನ and the other one will reveal what is moksha. ಸೊ ಈ ಮಹಾ ಉಪನಿಷತ್ನ ಈ ಮಂತ್ರದಲ್ಲಿ ಮಮ ಮತ್ತು ನಿರ್ಮಮ ಅನ್ನುವಂತಹ ಪದಗಳನ್ನು ಈ ಮಂತ್ರದಲ್ಲಿ ಉಪಯೋಗಿಸಿರುವಂತಹದ್ದನ್ನು ನಾವು ನೋಡಬಹುದು. ಸೊ ಮಮ ಮೀನ್ಸ್ ನಾನು, ನನ್ನದು, ಈ ಅರ್ಥ. ಸೊ ಯಾವಾಗ ನಾನು ನನ್ನದು ಅಂತ ಹೇಳ್ತೀವಿ, ದಟ್ ಈಸ್ ಕಾಲ್ಡ್ ದಿ ಅಟ್ಯಾಚ್ಮೆಂಟ್. ವಿ ಆರ್ ಅಟ್ಯಾಚ್ ಟು ಇಟ್ ಅಂತ ಹೇಳ್ತೀವಿ. ದಿಸ್ ಅಟ್ಯಾಚ್ಮೆಂಟ್ ಇಟ್ ಬೈಂಡ್ಸ್ ಅಸ್. ಸೊ ನಾವು ಯಾವಾಗ ಯಾವುದೋ ಒಂದಕ್ಕೆ ಅಟ್ಯಾಚ್ ಆಗ್ತೀವಿ, ದಟ್ ಮೀನ್ಸ್ ವಿ ಆರ್ ಬೌಂಡ್. ಮತ್ತು ಹಿಯರ್ ಈ ಮಂತ್ರದಲ್ಲಿ ದೇರ್ ಇಸ್ ಅನದರ್ ವರ್ಡ್, ಇಟ್ಸ್ ಕಾಲ್ಡ್ ನಿರ್ಮಮ. ಸೊ ನಿರ್ಮಮ ಅಂತಂದ್ರೆ ಇದು ನನ್ನದಲ್ಲ. ಸೊ ಇದು ನಂದಲ್ಲ ಅನ್ನುವಂತಹ ಅರ್ಥ ಈಸ್ ನಿರ್ಮಮ. ಯಾವಾಗ ಇದು ನನ್ನದು ಅಲ್ಲ ಅಂತ ಹೇಳ್ತೀವಿ, ಸೊ ದೇರ್ ಇಸ್ ನೋ ಅಟ್ಯಾಚ್ಮೆಂಟ್. When it is understood that there is no attachment, that will take you to the moksha. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.